ಹಲೋ ಎವ್ರಿವನ್, ವೆಲ್ಕಮ್ ಟು ನೀಟ್ಯೂಬ್. ಇಲ್ಲಿ ನಾನು ದ ಲಿವಿಂಗ್ ವರ್ಲ್ಡ್ ಚಾಪ್ಟ್ರಿಂದ ಮೋಸ್ಟ್ ಲೈಕ್ಲಿ ನೀಟ್ ಹಾಗೂ KCET ಕ್ವಶನ್ಸ್ಗಳನ್ನು ಕಾನ್ಸೆಪ್ಟ್ ವೈಸ್ ಡೀಲ್ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋವನ್ನು ನೀವು ನೋಡೋದ್ರಿಂದ ನಿಮಗೆ ಕಾನ್ಸೆಪ್ಟ್ಸನ್ನು ಓದೋ ಅವಶ್ಯಕತೆ ಬರೋದಿಲ್ಲ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕವರ್ ಆಗಿಬಿಡ್ತದೆ. ಓಕೆ, ಆದರೆ ಈ ಒಂದು ಚಾಪ್ಟರ್ ಏನಿದೆ ಅದು ಮೆಮೊರಿ ಬೇಸ್ಡ್ ಆಗಿರೋದ್ರಿಂದ ಇದೊಂದೇ ಅಲ್ಲ, ಜೊತೆಗೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಆಗಿರಬಹುದು, ಪ್ಲಾಂಟ್ ಕಿಂಗ್ಡಮ್, ಆ್ಯನಿಮಲ್ ಕಿಂಗ್ಡಮ್, ಈ ಒಂದು 5 ಚಾಪ್ಟರ್ ಏನಿದೆ ಸ್ವಲ್ಪ ಕಿರಿಕಿರಿ ಚಾಪ್ಟರ್. ತುಂಬ ನೀವು ಮೆಮೊರೈಸ್ ಮಾಡಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಒಂದು ಪೆನ್ ಪೇಪರ್ ತೊಗೊಂಬಿಡಿ, ಒಂದು ನೋಟ್ಬುಕ್ನಲ್ಲಿ ಏನೆಲ್ಲ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಅದನ್ನು ಬರೆದಿಟ್ಕೊಳ್ಳಿ. ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಓಕೆ, ಈ ವಿಡಿಯೋವನ್ನು ನೀವು ಲಾಸ್ಟಲ್ಲಿ ನಾನು KC ಟೈಮ್ನಲ್ಲಿ ನೋಡ್ತೀನಿ, ನೀಟ್ ಟೈಮ್ನಲ್ಲಿ ನೋಡ್ತೀನಿ ಅಂದರೆ ಆಗೋದಿಲ್ಲ. ಇವಾಗಲೇ ನೀವು ಸಾಧ್ಯವಾದಷ್ಟು ಕವರ್ ಮಾಡ್ತಾ ಹೋಗಬೇಕಾಗ್ತದೆ. ಬಿಕಾಸ್ ಇಟ್ ಈಸ್ ಮೆಮೊರಿ ಬೇಸ್ಡ್ ಒಂದು ಚಾಪ್ಟರ್. ಕೊನೆಗೆ ಕಷ್ಟ ಆಗ್ತಾ ಹೋಗ್ಬಿಡ್ತದೆ, ನೆನಪಲ್ಲಿರೋದಿಲ್ಲ. ಓಕೆ, ಸೊ ಈಗ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಚಾಪ್ಟರ್ ಹೆಸರು ಯಾವುದು? ಲಿವಿಂಗ್ ವರ್ಲ್ಡ್. ಇಲ್ಲಿ ನೋಡ್ತಾ ಇರ್ಬೋದು ಬಹಳಷ್ಟು ಕ್ವಶನ್ಸ್ ಇದೆ, ಎಲ್ಲವೂ ಇಂಪಾರ್ಟೆಂಟ್ ಕ್ವಶನ್ಸ್. ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ವೈಸು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ನಿಮ್ಮ KCET ನೀಟ್ಗೆ. ಕ್ವಶನ್ ನಂಬರ್ 1, ದ ನಂಬರ್ ಆಫ್ ಸ್ಪೀಷೀಸ್ ದಟ್ ಆರ್ ನೌನ್ ಆ್ಯಂಡ್ ಡಿಸ್ಕ್ರೈಬ್ಡ್ ರೇಂಜ್ ಬಿಟ್ವೀನ್. ಅಂದರೆ ಇಲ್ಲಿ ತನಕ ಎಷ್ಟು ಸ್ಪೀಷೀಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ, ಜೊತೆಗೆ ಡಿಸ್ಕ್ರೈಬ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನಾವು ಪ್ಯಾಂಥರಾ ಟೈಗ್ರಿಸ್ ಅಂದರೆ ಟೈಗರ್, ಅದನ್ನು ನಾವು ಟ್ಯಾಕ್ಸಾನಮಿಕ್ ಕ್ಯಾಟಗರಿಲಿ ಹಾಕಬೇಕಾಗ್ತದೆ. ಅಂದರೆ ಟ್ಯಾಕ್ಸಾನಮಿಕ್ ಹೈರಾರ್ಕಿಯಲ್ಲಿ ಕಿಂಗ್ಡಮ್ಮು, ಫೈಲಮ್ಮು, ಕ್ಲಾಸ್, ಆರ್ಡರು, ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್ ಬರುತ್ತಲ್ಲ, ಅದಕ್ಕೆ ಒಂದು ರ್ಯಾಂಕನ್ನು ಕೊಟ್ಟು ಅದನ್ನು ನಾವು ಒಂದು ಕ್ಲಾಸಿಫಿಕೇಷನ್ ಮಾಡಬೇಕಾಗ್ತದೆ. ಇದಕ್ಕೆ ನಾವು ಟ್ಯಾಕ್ಸಾನಮಿ ಅಂತ ಕರಿತೀವಿ. ಅಂದರೆ ಎಷ್ಟು ಸ್ಪೀಷೀಸ್ಗಳು ಈಗ ಟ್ಯಾಕ್ಸಾನಮಿಯಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು 1.7 to 1.8 ಮಿಲಿಯನ್ ಸ್ಪೀಷೀಸು. ಅರ್ಥ ಆಯ್ತಾ? ಅಂದರೆ ಇಷ್ಟು ಒಂದು ಜೀವಿಗಳೇನಿದೆ ಅಂದರೆ ಫಾರ್ ಎಕ್ಸಾಂಪಲ್ ಪ್ಯಾಂಥರಾ ಟೈಗ್ರಿಸು, ಪ್ಯಾಂಥರಾ ಲಿಯೋ, ಪ್ಯಾಂಥರಾ ಪರ್ದಸ್ಸು, ಆಯಿತಾ, ಮತ್ತು ಈ ಒಂದು ಡಾಗು, ಕ್ಯಾಟ್ ಏನಿದೆ, ಫೆಲಸ್ ಕ್ಯಾಟಸ್ ಅಂತ ಏನು ಹೇಳ್ತೀವಿ, ಅದೆಲ್ಲವನ್ನು ಕ್ಲಾಸಿಫೈ ಮಾಡಿದ್ದಾರೆ. ಅಂದರೆ ನಮ್ಮ ಹತ್ರ ಇರುವ ರೆಕಾರ್ಡು 1.7 to 1.8 ಮಿಲಿಯನ್. ನಿಮ್ಮ ಸೆಕೆಂಡರಿ PUCಯಲ್ಲಿ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಇದರಲ್ಲಿ ಒಬ್ಬ ಸೈಂಟಿಸ್ಟು ರಾಬರ್ಟ್ ಮೇ. ಓಕೆ, ಸೊ ರಾಬರ್ಟ್ ಮೇ ಅಂತ ಹೇಳೋನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಮ್ಮ ಇಡೀ ವಿಶ್ವದಲ್ಲಿ 7 ಮಿಲಿಯನ್ ಸ್ಪೀಷೀಸ್ ಇದೆ ಅಂತ ಹೇಳೋದು. 7 ಮಿಲಿಯನ್ ಇದೆ ಅಂತೆ. ಆದರೆ ಅದರಲ್ಲಿ ರೆಕಾರ್ಡ್ ಆಗಿರೋದೆಷ್ಟು? ಜಸ್ಟ್ 1.7 to 1.8 ಮಿಲಿಯನ್. ಅಂದರೆ ಇನ್ನೂ ಬಹಳಷ್ಟು, ಅರೌಂಡ್ ಒಂದು 5.2ನಷ್ಟು ಮಿಲಿಯನ್ ಆ್ಯನಿಮಲ್ಸ್ ಅಥವಾ ಆರ್ಗ್ಯಾನಿಸಮ್ಸನ್ನು ಇನ್ನೂ ಐಡೆಂಟಿಫೈ ಮಾಡಬೇಕಾಗ್ತದೆ. ಈ ಒಂದು ಚಾಪ್ಟರ್ ಏನಿದೆ, ಇಟ್ಸ್ ಆಲ್ ಅಬೌಟ್ ಕ್ಲಾಸಿಫಿಕೇಷನ್, ಅಂದರೆ ಟ್ಯಾಕ್ಸಾನಮಿಯಲ್ಲಿ ಬರುವಂಥದ್ದು. ಓಕೆ, ಸೊ ಟ್ಯಾಕ್ಸಾನಮಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಕ್ಲಾಸಿಫಿಕೇಷನ್ ಆಫ್ ದಿ ಆರ್ಗನಿಸಮ್ಸ್ ಬೇಸ್ಡ್ ಆನ್ ದಿ ಈಸಿಲಿ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸ್, ಮತ್ತು ಅದಕ್ಕೆ ರ್ಯಾಂಕ್ ಕೊಡ್ತಾ ಹೋಗುವಂಥದ್ದು. ಕಿಂಗ್ಡಮ್ಮು ಯಾವುದು? ಕಿಂಗ್ಡಮಲ್ಲಿ 5 ಬರುತ್ತೆ, ಗೊತ್ತಿದೆ ಅಲ್ವಾ? ಮೊನೇರಾ, ಫಂಗೈ ಬರುತ್ತೆ, ಪ್ರೊಟಿಸ್ಟಾ ಬರುತ್ತೆ, ಪ್ಲಾಂಟೆ, ಅನಿಮಲ್ ಎಲ್ಲ ಬರುತ್ತೆ. ಅಂದರೆ ಯಾವ್ಯಾವ ಜೀವಿಗಳು ಯಾವ್ಯಾವ ಕಿಂಗ್ಡಮ್ಗೆ ಸೇರಿದೆ. ನಂತರ ಫೈಲಮ್ ಬರುತ್ತೆ. ಆಯಿತಾ? ಅಂದರೆ ಬೇಸ್ಡ್ ಆನ್ ದಿ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಮೇಲೆ ಒಂದು ಕ್ಲಾಸಿಫಿಕೇಷನ್ ಮಾಡ್ತಾ ಬರೋದು. ಕೊನೆಗೆ ನಿಮಗೆ ಜೀವಿಗಳನ್ನು ಸಪ್ರೇಟ್ ಮಾಡಲಿಕ್ಕಾಗ್ತದೆ, ಅಂದರೆ ಒಂದು ಕ್ಯಾಟಗರೈಸ್ ಮಾಡಲಿಕ್ಕಾಗ್ತದೆ ಅಂಥೇಳಿ. ಸೊ ಈ ಒಂದು ಕ್ಯಾಟಗರಿ ಮಾಡಲಿಕ್ಕೆ ನಿಮಗೆ ICBN ಮತ್ತು ICZ ಒಂದು ಹೆಲ್ಪ್ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕಾಡಿನಲ್ಲಿ ಹೋಗ್ತಾ ಇದ್ದೀರಪ್ಪ, ಅಲ್ಲೊಂದು ಹೊಸ ಜೀವಿ ಸಿಕ್ಬಿಡುತ್ತೆ ನಿಮಗೆ. ನೀವೊಂದು ಸೈಂಟಿಸ್ಟು, ನೀವೊಂದು ಟ್ಯಾಕ್ಸಾನಮಿಸ್ಟು. ಈ ಒಂದು ಜೀವಿ ಪ್ರಪಂಚದಲ್ಲಿ ಜನರಿಗೆ ಇದಕ್ಕೆ ಗೊತ್ತಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಿಲ್ಲ. ಅಂದರೆ ಇದು ಐಡೆಂಟಿಫೈ ಆಗಿದೆಯಾ, ಇದಕ್ಕೊಂದು ಸೈಂಟಿಫಿಕ್ ನೇಮ್ ಕೊಟ್ಟಿದ್ದಾರೆ ಇಲ್ವಾ ಅಂತ ಗೊತ್ತಿಲ್ಲ. ಅವಾಗ ಏನು ಮಾಡ್ತೀರಿ? ಇದನ್ನು ನೀವು ನಿಮ್ಮ ಲ್ಯಾಬ್ಗೆ ತೊಗೊಂಬರ್ತೀರಿ. ಓಕೆ, ಸೊ ಲ್ಯಾಬ್ನಲ್ಲಿ ಏನು ಮಾಡ್ತೀರಿ? ಕೆಲವು ಪ್ರೊಸೀಜರ್ ಇರ್ತದೆ. ಟ್ಯಾಕ್ಸಾನಮಿಯಲ್ಲಿ ಇರುವಂಥ 4 ಪ್ರೊಸೀಜರ್ ಅಂತ ಹೇಳಿದ್ರೆ, ಸ್ಟೆಪ್ಸ್ಗಳನ್ನು ನೋಡೋದಾದರೆ, ಫಸ್ಟ್ ಸ್ಟೆಪ್ ಯಾವತ್ತಿದ್ರೂ ಐಡೆಂಟಿಫಿಕೇಷನ್. ನಾನು ಅಂತ ಬರ್ಕೋತೀನಿ. ಫಸ್ಟ್ ಸ್ಟೆಪ್ ನೀಟಲ್ಲಿ ಕೇಳುವಂಥ ಒಂದು ಕ್ವಶನ್, ದ ಫಸ್ಟ್ ಸ್ಟೆಪ್ ಆಫ್ ಟ್ಯಾಕ್ಸಾನಮಿ ಅಂತ ಕೇಳಿದ್ರೆ ಐಡೆಂಟಿಫಿಕೇಷನ್. ಸೆಕೆಂಡ್ ಬರುವಂಥದ್ದು ಕ್ಯಾರೆಕ್ಟರೈಸೇಷನ್, ಥರ್ಡ್ ಒನ್ನು ಕ್ಲಾಸಿಫಿಕೇಷನು, ಫೋರ್ತ್ ಒನ್ನು ಅದಕ್ಕೊಂದು ಹೆಸರು ಕೊಡೋದು, ನಾಮನ್ಕ್ಲೇಚರ್. ನಾರ್ಮಲಿ ಈಗ ಬೈನಾಮಿಯಲ್ ನಾಮನ್ಕ್ಲೇಚರ್ ಕರೋಲಸ್ ಲಿನೇಯಸ್ ಏನು ಮಾಡಿದ್ದಾನೆ, ಕರೋಲಸ್ ಲಿನೇಯಸ್ಸು, ಆ ಒಂದು ಸಿಸ್ಟಮನ್ನು ಫಾಲೋ ಮಾಡ್ತಾ ಇದ್ದೀವಿ. ಜೊತೆಗೆ ಕೂಡ ಟ್ರೈನಾಮಿಯಲ್ ನಾಮನ್ಕ್ಲೇಚರ್ ಕೂಡ ಇದೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ, ಮತ್ತು ಈ ಚಾಪ್ಟರ್ನಲ್ಲಿ ಅದನ್ನು ಕೊಟ್ಟಿಲ್ಲ. ಸೊ ನಥಿಂಗ್ ಟು ವರಿ ಅಬೌಟ್ ಇಟ್, ಬಿಟ್ಬಿಡಿ. ಸೊ ಇದ್ರ ಬಗ್ಗೆ ನಾನು ನಂತರ ಬರ್ತೀನಿ, ಕ್ವಶನ್ಸ್ಗಳು ಬರುತ್ತೆ. ಓಕೆ, ಸೊ ಈಗ ನಾನೀಗ ಒಂದು ಹೊಸ ಆರ್ಗ್ಯಾನಿಸಮ್ಸನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಇದರ ಬಗ್ಗೆ ನನಗೆ ಡೌಟ್ ಇದೆ. ಏನು ಅಂತ ಹೇಳಿದ್ರೆ, ಈ ಒಂದು ಆರ್ಗ್ಯಾನಿಸಮ್ ಆಲ್ರೆಡಿ ಡಿಸ್ಕ್ರೈಬ್ ಆಗಿದೆಯಾ, ಅದಕ್ಕೊಂದು ಸೈಂಟಿಫಿಕ್ ನೇಮ್ ಕೊಟ್ಟಿದ್ದೀವಾ, ಗೊತ್ತಿಲ್ಲ. ಅವಾಗ ಏನು ಮಾಡಬೇಕಾಗ್ತದೆ? ಇದನ್ನು ಒಂದು ಕ್ಯಾರೆಕ್ಟರ್ಸ್ಗಳನ್ನು ನೋಟ್ ಮಾಡಿಟ್ಕೊಂಡು ಒಂದು ಫೋಟೋ ಅಥವಾ ಈ ಒಂದು ಸ್ಪೆಸಿಮನನ್ನು ತಗೊಂಡು ನೀವು ಇಲ್ಲಿ ICBN ಮತ್ತು ICZN ಕಡೆ ಹೋಗಬೇಕಾಗ್ತದೆ. ಗಾಟ್ ಇಟ್? ಅವರು ನಿಮಗೆ ಹೇಳ್ತಾರೆ, ಅಂದರೆ ಇದು ಆಲ್ರೆಡಿ ನೇಮ್ ಆಗಿದೆಯಾ ಇಲ್ವಾ. ಆಗಿದ್ದರೆ ಏನು ಮಾಡಲಿಕ್ಕಾಗಲ್ಲ, ವೇಸ್ಟ್. ಅದು ಆಗಿಲ್ಲ ಅಂತ ಹೇಳಿದ್ರೆ ನಿಮಗೊಂದು ಚಾನ್ಸ್ ಇದೆ, ನೀವೊಂದು ಟ್ಯಾಕ್ಸಾನಮಿಸ್ಟ್ ಆಗಬಹುದು ಅಷ್ಟೇ. ICBN ಫುಲ್ ಫಾರ್ಮ್ ಏನಿದೆ, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮನ್ಕ್ಲೇಚರ್. ಈ ಒಂದು ಏನು ನಿಮಗೆ ಜೀವಿ ಸಿಕ್ಕಿದೆ, ಅದೇನಾದರೂ ಪ್ಲ್ಯಾಂಟ್ ಆಗಿದ್ದರೆ ನೀವು ಇಲ್ಲಿ ಹೋಗಬೇಕು, ICBN ಕಡೆ ಹೋಗಬೇಕು. ಇದೇನಾದರೂ ಆ್ಯನಿಮಲ್ ಆಗಿದ್ದರೆ ನೀವು ICZN ಕಡೆ ಹೋಗಬೇಕಾಗ್ತದೆ. ಏನು ಅಂತ ಹೇಳಿದ್ರೆ, ಇದು ನೋಡೋಣ,
ಗವರ್ನ್ಸ್ ಆ್ಯಂಡ್ ಗಿವ್ಸ್ ನೇಮ್ಸ್ ಟು ಮೈಕ್ರೋಬ್ಸ್, ಇಲ್ಲ, ಮೈಕ್ರೋಬ್ಸ್ಗಳಿಗೆ ಸಂಬಂಧಪಡೋದಿಲ್ಲ ಇದು. ಆರ್ ಬೊಟಾನಿಕಲ್ ಆ್ಯಂಡ್ ಝುವಾಲಜಿಕಲ್ ಪಾರ್ಕ್ಸ್, ಇದು ಅಲ್ಲ. ರೆಪ್ರೆಸೆಂಟ್ ಎ ಬಾಡಿ ಆಫ್ ರೂಲ್ಸ್ ಆ್ಯಂಡ್ ರೆಕಮೆಂಡೇಷನ್ಸ್ ಗವರ್ನಿಂಗ್ ಬೊಟಾನಿಕಲ್ ಆ್ಯಂಡ್ ಝುವಾಲಜಿಕಲ್ ನೇಮ್. ನೋಡಿ, ಇದು ಸ್ವಲ್ಪ ಸೆನ್ಸಿಬಲ್ ಅನಿಸ್ತಾ ಇದೆ, ಕರೆಕ್ಟಾ? ಸೊ ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಯಾಕಂದರೆ ಆಲ್ ಆಫ್ ದಿ ಅಬೌವ್ ಅಂತ ಇಂಪಾಸಿಬಲ್ ಆಗೋದಿಲ್ಲ, ಯಾಕಂದರೆ ಎ ಮತ್ತು ಬಿ ತಪ್ಪಿದೆ. ಸೊ ಆಪ್ಷನ್ ಸಿ ಕರೆಕ್ಟ್. ICBN ಆ್ಯಂಡ್ ICZ ಏನು ಮಾಡ್ತದೆ ಅಂತ ಹೇಳಿದ್ರೆ, ಅದು ನಿಮಗೆ ಹೆಲ್ಪ್ ಮಾಡ್ತದೆ ಈ ಒಂದು ಆರ್ಗ್ಯಾನಿಸಮ್ಸು ಮುಂಚಿತವಾಗಿ ಐಡೆಂಟಿಫೈ ಆಗಿತ್ತಾ ಅಥವಾ ಇಲ್ವಾ, ಸೊ ಅದರ ಬಗ್ಗೆ ನಿಮಗೆ ಡೀಟೇಲ್ಸನ್ನು ಕೊಡ್ತದೆ. ಸೊ ಇಟ್ ಈಸ್ ಎ ಬಾಡಿ ಆಫ್ ರೂಲ್ಸ್ ಆ್ಯಂಡ್ ರೆಕಮೆಂಡೇಷನ್ಸ್ ಗವರ್ನಿಂಗ್ ಬೊಟಾನಿಕಲ್ ಆ್ಯಂಡ್ ಝುವಾಲಜಿಕಲ್ ನೇಮ್ಸ್ ಕೂಡ ಹೌದು. ನೀವೊಂದು ನೇಮ್ ಕೊಡಬೇಕು ಇದಕ್ಕೆ ಅಂತ ಹೇಳಿದ್ರೆ ಇದರ ಹತ್ರನೇ ಹೋಗಬೇಕು. ಯಾಕಂದರೆ ಫಾರ್ ಎಕ್ಸಾಂಪಲ್ಲು ಇದೀಗ ಟೈಗರ್ ಆಗಿದ್ದರೆ ನೀವೀಗ ಅದಕ್ಕೊಂದು ಹೊಸ ಹೆಸರು ಇಡಬೇಕಾಗ್ತದೆ, ಪ್ಯಾಂಥರಾ ಟೈಗ್ರಿಸ್ ಅಂತ ಹೇಳ್ಬಿಟ್ಟು. ಆವಾಗ ಚೆಕ್ ಮಾಡ್ಕೋಬೇಕು ಪ್ಯಾಂಥರಾ ಟೈಗ್ರಿಸ್ ಅಂತ ಹೇಳುವಂಥ ಹೆಸರು ಆಲ್ರೆಡಿ ಕೊಟ್ಟಿದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಎಲ್ಲಿ ಹೋಗಬೇಕು ನೀವು? ICBN ಹತ್ರ ಹೋಗಬೇಕಾ, ICZN ಹತ್ರ ಹೋಗಬೇಕಾ? ICZN ಹತ್ರ. ಸೊ ಫೈನ್. ನೆಕ್ಸ್ಟು ಕ್ವಶನ್ ನಂಬರ್ 3. ದ ಲೋವೆಸ್ಟ್ ಕ್ಯಾಟಗರಿ ಇನ್ ಎ ಟ್ಯಾಕ್ಸಾನಾಮಿಕಲ್ ಹೈರಾರ್ಕಿ ವಿತ್ ರೆಸ್ಪೆಕ್ಟ್ ಟು 7 ಆಬ್ಲಿಗೇಟ್ ಕ್ಯಾಟಗರೀಸ್ ಈಸ್ ಜೀನಸ್, ಸ್ಪೀಷೀಸ್, ಫ್ಯಾಮಿಲಿ, ಕಿಂಗ್ಡಮ್. ಲೋವೆಸ್ಟ್ ಕ್ಯಾಟಗರಿ ಅಂದರೆ ಲೋವೆಸ್ಟ್ ರ್ಯಾಂಕ್ ಟ್ಯಾಕ್ಸಾನಾಮಿಕ್ ಹೈರಾರ್ಕಿಯಲ್ಲಿ. ಟ್ಯಾಕ್ಸಾನಾಮಿಕ್ ಹೈರಾರ್ಕಿ ಅಂದರೆ ಹೇಳ್ಬೋದಾ, ಅದರಲ್ಲಿ 7 ಆಬ್ಲಿಗೇಟ್ ಕ್ಯಾಟಗರೀಸ್ ಇರುತ್ತೆ. ಕಿಂಗ್ಡಮ್ ಬರುತ್ತೆ, ಫೈಲಮ್ ಬರುತ್ತೆ, ಕ್ಲಾಸ್ ಬರುತ್ತೆ, ಆರ್ಡರ್ ಬರುತ್ತೆ, ಫ್ಯಾಮಿಲಿ ಬರುತ್ತೆ, ಜೀನಸ್ ಬರುತ್ತೆ, ಸ್ಪೀಷೀಸ್ ಬರುತ್ತೆ. ಇದನ್ನು ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು ಆರ್ಡ್ರಲ್ಲಿ? ನೋಡಿ, ಕಿಂಗ್, ಪ್ಲೇ, ಚೆಸ್, ಆನ್, ಫನ್ನಿ, ಗ್ರೀನ್, ಸ್ಕ್ವೇರ್ಸ್ ಬರೆದಿಟ್ಕೊಳ್ಳಿ. ಸೊ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಬರೋದಿಲ್ಲ, ಕೇಳ್ಬಿಡ್ತಾನೆ ಆ್ಯಕ್ಚುಲಿ. ಆರ್ಡರ್ ಲೈಸ್ ಬಿಟ್ವೀನ್ ಕ್ಲಾಸ್ ಮತ್ತು ಫ್ಯಾಮಿಲಿ, ಜೀನಸ್ ಲೈಸ್ ಬಿಟ್ವೀನ್ ಫ್ಯಾಮಿಲಿ ಆ್ಯಂಡ್ ಸ್ಪೀಷೀಸ್. ಸೊ ಎಲ್ಲ ನೆನ್ಪಿಟ್ಕೊಳ್ಳಿ, ಬಹಳ ಸಿಂಪಲ್ ಇದೆ. ಓಕೆ, ಕಿಂಗ್, ಪ್ಲೇ, ಚೆಸ್, ಆನ್, ಫನ್ನಿ, ಗ್ರೀನ್, ಸ್ಕ್ವೇರ್ಸ್. ಓಕೆ, ನೆನ್ಪಿಟ್ಕೊಂಬಿಡಿ. ಸೊ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಗೊತ್ತಾಯಿತು. ಇದರಲ್ಲಿ ಹೈಯೆಸ್ಟ್ ರ್ಯಾಂಕ್ ಯಾವುದು? ಕಿಂಗ್ಡಮ್. ಕಿಂಗ್ಡಮ್ ಅಂತ ಬಂದಾಗ ನಮಗೆ RH ವಿಟೇಕರ್ ಅಂತ ಹೇಳುವವನು ಹೇಳ್ತಾನೆ 5 ಕಿಂಗ್ಡಮ್ ಇದೆಯಪ್ಪ ನಮ್ಮ ಒಂದು ಇಡೀ ಪ್ರಪಂಚದಲ್ಲಿ ಅಂತ. ಯಾವುದೆಲ್ಲ? ಒಂದು ಬ್ಯಾಕ್ಟೀರಿಯಾ, ಅದಕ್ಕೆ ಮೊನೆರಾ ಅಂತ ಕರಿತೀವಿ. ಇನ್ನೊಂದು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸು, ಪ್ರೊಟಿಸ್ಟಾ ಅಂತ ಕರಿತೀವಿ. ಇನ್ನೊಂದು ಪ್ಲ್ಯಾಂಟೇ ಬರುತ್ತೆ, ಅಂದರೆ ಪ್ಲ್ಯಾಂಟ್ಸ್ಗಳು. ಇನ್ನೊಂದು ಯಾವುದು ಬರುತ್ತೆ? ಅನಿಮೇಲಿಯಾ ಬರುತ್ತೆ, ಕರೆಕ್ಟಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ತಗೊಳ್ಳೋದಾದರೆ ಮೊನೆರಾ ಆಯಿತು, ಫಂಗೈ ಬರುತ್ತೆ, ಮರ್ತೋಗಿತ್ತದು. ಸೊ ಫಂಗೈ ಅಂದರೆ ಮೈಕೋಟಾ, ಕರೆಕ್ಟಾ? ಸೊ ಇದೆಲ್ಲ 5 ಕಿಂಗ್ಡಮ್ಸು. ಅದೇ ಈಗ ನಾನೀಗ ಆ್ಯನಿಮಲ್ಸ್ ಬಗ್ಗೆ ಮಾತಾಡೋದಾದರೆ, ಈಗ ನನ್ನ ಹತ್ರ ಈಗ ಕಿಂಗ್ಡಮ್ ಆ್ಯನಿಮೇಲಿಯಾ ಬಂತು. ಆ್ಯನಿಮಲ್ಸಲ್ಲಿ ಎಷ್ಟು ವೆರೈಟೀಸ್ ಇದೆ. ಆಕ್ಟೋಪಸ್ ಕೂಡ ಆ್ಯನಿಮಲ್ಲೇ, ಹ್ಯೂಮನ್ ಕೂಡ ಆ್ಯನಿಮಲ್ಲೇ, ಆಮೇಲೆ ಲಯನ್ ಕೂಡ ಆ್ಯನಿಮಲ್ಲೇ, ಕ್ಯಾಟ್ ಕೂಡ ಆ್ಯನಿಮಲ್ಲೇ, ಕರೆಕ್ಟಾ? ಟರ್ಟಲ್ ಕೂಡ ಆ್ಯನಿಮಲ್ಲೇ. ಸೊ ಅದು ಯಾವ ಫೈಲಮಲ್ಲಿ ಬರುತ್ತೆ, ಅದಕ್ಕೊಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸನ್ನು ಇಟ್ಕೊಂಡು ಆ್ಯನಿಮಲ್ಸಲ್ಲಿ ಸಪ್ರೇಟ್ ಮಾಡ್ತಾ ಹೋಗುವಂಥದ್ದು, ಕರೆಕ್ಟಾ? ಕೊನೆಗೆ ಸ್ಪೀಷೀಸ್ ಕಡೆ ಬರುವಾಗ ನಿಮಗೆ ಒಂದೇ ಜೀವಿ ಬರ್ತದೆ. ಸೊ ಅಷ್ಟೇ ವಿಷಯ. ಇದನ್ನು ನೀವು ನಂತರ ತಿಳಿತಾ ಹೋಗ್ತೀರಿ, ನೆನ್ಪಿಟ್ಕೊಳ್ಳಿ. ಸೊ ವಿಚ್ ಇಸ್ ದ ಲೋವೆಸ್ಟ್ ರ್ಯಾಂಕ್ ಇಲ್ಲಿ? ಸ್ಪೀಷೀಸು, ಕರೆಕ್ಟಾ? ಕಿಂಗ್ಡಮ್ ಇಸ್ ದ ಹೈಯೆಸ್ಟ್ ರ್ಯಾಂಕು, ಸ್ಪೀಷೀಸ್ ಇಸ್ ದ ಲೋವೆಸ್ಟ್ ರ್ಯಾಂಕ್. ಸೊ ನಮಗೆ ಕೇಳಿದ್ದು ಲೋವೆಸ್ಟ್ ಕ್ಯಾಟಗರಿ ಯಾವುದು? ಆಪ್ಷನ್ ಸಿ ಅಲ್ವಾ? ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಮುಗೀತು. ಓಕೆ, ನೆಕ್ಸ್ಟ್ಗೆ ಹೋಗೋಣ. ದ ಟರ್ಮ್ ಟ್ಯಾಕ್ಸಾನ್ ಮೀನ್ಸ್, ಸ್ವಲ್ಪ ಸ್ಲೈಡನ್ನು ಕೆಳಗೆ ಹಾಕೊಂಬಿಡೋಣ, ಕರೆಕ್ಟಾ? ಓಕೆ, ದ ಟರ್ಮ್ ಟ್ಯಾಕ್ಸಾನ್ ಮೀನ್ಸ್ ಅಂತ ಕೇಳ್ತಾ ಇದ್ದಾರೆ. ಈಗ ನಾನೀಗ ಆಲ್ರೆಡಿ ಹೇಳಿದ್ದೇನೆ, ಟ್ಯಾಕ್ಸಾನಮಿಕ್ ಹೈರಾರ್ಕಿಯಲ್ಲಿ ಕಿಂಗ್ಡಮ್ ಏನಿದೆ ಅಥವಾ ಫೈಲಮ್ ಏನಿದೆ, ಕ್ಲಾಸ್ ಏನಿದೆ, ಆರ್ಡರ್ ಏನಿದೆ, ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್ ಏನಿದೆ, ಇದು ಒಂದು ರ್ಯಾಂಕ್ ಅಷ್ಟೇ, ಒಂದು ಆ್ಯನಿಮಲ್ದು ಅಥವಾ ಒಂದು ಆರ್ಗ್ಯಾನಿಸಮ್ಸ್, ಅದು ಯಾವುದೇ ಆಗಿರಲಿ. ಈಗ ಹ್ಯೂಮನ್ಸ್ನಲ್ಲಿ ಫ್ಯಾಮಿಲಿ ಯಾವುದಪ್ಪ ಹ್ಯೂಮನ್ಸ್ ಅಂತ ಕೇಳಿದ್ರೆ ನೀವು ಹೇಳ್ಬಿಡ್ತೀರಿ, ಇಟ್ ಈಸ್ ನಥಿಂಗ್ ಬಟ್ ಹೋಮಿನಿಡೇ, ಕರೆಕ್ಟಾ? ನಿಮಗೆ ಗೊತ್ತಿದೆ, ಇದು ನೀವು ಕಲ್ತಿರ್ತೀರಿ NCERTಯಲ್ಲಿ ಹೋಮಿನಿಡೇ ಅಂತ ಹೇಳ್ಬಿಟ್ಟು. ಸೊ ಹೋಮಿನಿಡೇ ಅಂತ ಹೇಳುವಂಥದ್ದು ಒಂದು ರ್ಯಾಂಕ್, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಫ್ಯಾಮಿಲಿ ಅಂತ ಹೇಳುವಂಥದ್ದು ರ್ಯಾಂಕ್ ಆಗ್ತದೆ, ಹ್ಯೂಮನ್ದು ರ್ಯಾಂಕ್ ಯಾವುದು? ಹೋಮಿನಿಡೇ ಫಾರ್ ದ ಫ್ಯಾಮಿಲಿ, ಒಂದು ಟ್ಯಾಕ್ಸಾನಮಿಕ್ ಹೈರಾರ್ಕಿಯಲ್ಲಿ. ಇದಕ್ಕೇನು ಕರೀತಾರೆ ಅಂತ ಹೇಳಿದ್ರೆ ಟ್ಯಾಕ್ಸಾನ್ ಅಂತ ಕರೀತಾರೆ, ಅರ್ಥ ಆಯ್ತಾ? ಅಥವಾ ಟ್ಯಾಕ್ಸಾ ಅಂತಲೂ ಕರಿಬಹುದು. ಟ್ಯಾಕ್ಸಾನ್ ಏನಿದೆ ಅದೊಂದು ಸ್ಪೆಸಿಫಿಕ್ ರ್ಯಾಂಕ್ ಇನ್ ದಿ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಎನಿ ರ್ಯಾಂಕ್ ಆರ್ ಕ್ಯಾಟಗರಿ ಇನ್ ಎ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಆಪ್ಷನ್ ಎ ಸಿಂಪಲ್ ಆಗಿ ಹೋಗ್ಬೋದು. ಟ್ಯಾಕ್ಸಾನಮಿ ಅಂತ ಹೇಳುವಂಥದ್ದು ಕ್ಲಾಸಿಫಿಕೇಷನ್ ಆಫ್ ದಿ ಆರ್ಗ್ಯಾನಿಸಮ್ ಬೇಸ್ಡ್ ಆನ್ ಈಸಿಲಿ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸು. ಅಂದರೆ ಏನು ನಾವು ಮಾಡ್ತಾ ಇದ್ವಿ ಇಲ್ಲೆಲ್ಲ ಏನು ಡಿಸ್ಕಸ್ ಮಾಡಿದ್ವಿ ಅದೆಲ್ಲ ಟ್ಯಾಕ್ಸಾನಮಿ. ಅದು ಒಂದು ಆ್ಯನಿಮಲನ್ನು ನೀವು ಐಡೆಂಟಿಫೈ ಮಾಡಬೇಕು, ನಂತರ ನೀವು ಅದನ್ನು ಕ್ಯಾಟಗರೈಸ್ ಮಾಡಬೇಕು, ಅಂದರೆ ಈಸಿಲಿ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸನ್ನು ಬರೆದು ಇಡಬೇಕು. ಆಮೇಲೆ ಅದನ್ನು ಕಂಪ್ಯಾರಿಸನ್ ಮಾಡಬೇಕಾಗ್ತದೆ, ಆಮೇಲೆ ಅದಕ್ಕೊಂದು ರ್ಯಾಂಕ್ ಕೊಡಬೇಕಾಗ್ತದೆ. ಅದಕ್ಕೆ ಕ್ಲಾಸಿಫಿಕೇಷನ್ ಅಂತ ಕರ್ತಾರೆ. ರ್ಯಾಂಕ್ ಎಲ್ಲ ಕೊಟ್ಟಾದಮೇಲೆ ಇಲ್ಲಿ ಜೀನಸ್ ಮತ್ತು ಸ್ಪೀಷೀಸ್ ಬರುತ್ತಲ್ಲ, ಆವಾಗ ಒಂದು ನೇಮ್ ಕೊಡಬೇಕಾಗ್ತದೆ, ಸೈಂಟಿಫಿಕ್ ನೇಮ್. ಇದಕ್ಕೆ ನಾವು ಯೂಸ್ ಮಾಡೋದು ಯಾವುದು? ಬಯೋನಾಮಿಯಲ್ ನಾಮನ್ಕ್ಲೇಚರ್. ಯಾರು ಪ್ರಪೋಸ್ ಮಾಡಿದ್ದು ಅಂದರೆ ಕರೋಲಸ್ ಲಿನೇಯಸ್ ಅಂತ ಹೇಳುವಂಥ ಸೈಂಟಿಸ್ಟು. ಮುಂದೆ ಬರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಸ್ಪೆಷಲಿ ದ ರ್ಯಾಂಕ್ ಕಿಂಗ್ಡಮ್ ಅಲ್ಲ, ಎಲ್ಲವೂ ಸಂಬಂಧಪಟ್ಟಿದೆ, ಬರೀ ಕಿಂಗ್ಡಮ್ ಮಾತ್ರ ಅಲ್ಲ. ಕಿಂಗ್ಡಮ್ಮು, ಫೈಲಮ್ಮು, ಕ್ಲಾಸು ಎಲ್ಲವೂ ಬರ್ತದೆ ಇದರಲ್ಲಿ. ಸೊ ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ಆಲ್ ಆಫ್ ದಿ ಅಬೋವ್ ಇಲ್ಲವೇ ಇಲ್ಲ. ಸೊ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ ಫಾರ್ ದಿ ಟರ್ಮ್ ಟ್ಯಾಕ್ಸಾನ್. ಓಕೆ, ಸೊ ನೆಕ್ಸ್ಟ್ ಯಾವುದಿದೆ? ಕ್ವಶನ್ ನಂಬರು 5 ಇದೆ. ಯಾವುದಿದೆ 5ಅಲ್ಲಿ? ಮ್ಯಾಚ್ ದಿ ಕಾಲಮ್ಸ್ ಅಂತ ಇದೆ. ಓಕೆ,
ಇಕೊಲಾಜಿಕಲ್ ಇನ್ಫಾರ್ಮೇಷನ್ ಆಫ್ ಅನ್ ಆರ್ಗ್ಯಾನಿಸಮ್ ಅಂತ ಕೊಟ್ಟಿದ್ದಾನೆ ಕಾಲಮ್ 1ನಲ್ಲಿ. ಇವಲ್ಯೂಷನರಿ ರಿಲೇಷನ್ಶಿಪ್ ಅಂತ ಕೊಟ್ಟಿದ್ದಾನೆ. 7 ಆಬ್ಲಿಗೇಟ್ ಕ್ಯಾಟಗರೀಸು, ಐಡೆಂಟಿಫಿಕೇಷನ್. ಇದರಲ್ಲಿ ನಿಮಗೀಗ 7 ಆಬ್ಲಿಗೇಟ್ ಕ್ಯಾಟಗರಿ ಅಂತ ಬಂದಿತ್ತು. ಯಾವುದು ಅಂತ ಹೇಳಿದ್ರೆ ಟ್ಯಾಕ್ಸೋನಮಿಕ್ ಹೈರಾರ್ಕಿ, ಕರೆಕ್ಟಾ? ಸೊ ಸಿ ಮಸ್ಟ್ ಬಿ 1. ಟ್ಯಾಕ್ಸೋನಮಿಕ್ ಹೈರಾರ್ಕಿಯಲ್ಲಿ 7 ಆಬ್ಲಿಗೇಟ್ ಕ್ಯಾಟಗರೀಸ್ ಇರುತ್ತೆ, ಅಂದರೆ ಕಿಂಗ್ಡಮಿಂದ ಹಿಡಿದು ಸ್ಪೀಷೀಸ್ ತನಕ, ಕರೆಕ್ಟಾ? ನೆಕ್ಸ್ಟು ಟ್ಯಾಕ್ಸೋನಮಿಯಲ್ಲಿ ಬರುವಂಥ ಫಸ್ಟ್ ಸ್ಟೆಪ್ ಯಾವುದಪ್ಪ? ಐಡೆಂಟಿಫಿಕೇಷನ್, ಕರೆಕ್ಟಾ? ಸೊ ಫಸ್ಟ್ ಸ್ಟೆಪ್ ಯಾವುದು? ಐಡೆಂಟಿಫಿಕೇಷನ್. ಸೆಕೆಂಡ್ ಸ್ಟೆಪ್ ಯಾವುದು ಅಂತ ಕೇಳಿದ್ರೆ ಕ್ಯಾರೆಕ್ಟರೈಸೇಷನ್. ಥರ್ಡ್ ಸ್ಟೆಪ್ ಯಾವುದು ಅಂತ ಕೇಳಿದ್ರೆ ಕ್ಲಾಸಿಫಿಕೇಷನ್. ಫೋರ್ತ್ ಸ್ಟೆಪ್ ಯಾವುದು? ಬೈನಾಮಲ್ ನಾಮನ್ಕ್ಲೇಚರ್. ಮತ್ತು ಎವಲ್ಯೂಷನರಿ ರಿಲೇಷನ್ಶಿಪ್ ಅಂದರೆ ಏನು ಅಂತ ಹೇಳಿದ್ರೆ, ನೀವು ಕ್ಲಾಸಿಫಿಕೇಷನಲ್ಲಿ ಅಂದರೆ ಟ್ಯಾಕ್ಸೋನಮಿಯಲ್ಲಿ ಕೆಲವು ಸಲ ಏನು ಮಾಡ್ತೀರಿ, ನೀವೀಗ ಕ್ಯಾರೆಕ್ಟರೈಸೇಷನ್ ಮಾಡಿಕೊಂಡು ಕ್ಲಾಸಿಫಿಕೇಷನ್ ಮಾಡುವಾಗ ಈ ಒಂದು ಆರ್ಗ್ಯಾನಿಸಮ್ಗೆ ಯಾವುದಾದ್ರೂ ಬೇರೆ ಆರ್ಗ್ಯಾನಿಸಮ್ಸ್ ಜೊತೆ ಲಿಂಕ್ ಇದೆಯಾ ಅಂದರೆ, ನೀವೀಗ ಕಿಂಗ್ಡಮ್ ಅನಿಮೇಲಿಯಾ ಅಂತ ಹಾಕಬೇಕಾದ್ರೆ ನಿಮಗೆ ಅಲ್ಲಿ ಏನು ಡೌಟ್ ಬರ್ತದೆ ಅಂತ ಹೇಳಿದ್ರೆ, ಇದು ರಿಯಲಿ ಆ್ಯನಿಮಲ್ಲ ಅಥವಾ ಪ್ಲ್ಯಾಂಟ್ ಆಗಿರಬಹುದಾ ಅಥವಾ ಫಂಗಸ್ ಆಗಿರ್ಬೋದಾ, ಈ ಥರ ಒಂದು ಕ್ವಶನ್ ಬರುತ್ತೆ. ಅವಾಗ ಏನಾಗ್ತದೆ, ಇದರದ್ದು ಇವಲ್ಯೂಷನರಿ ರಿಲೇಷನ್ಶಿಪ್ ತೆಗಿಬೇಕಾಗ್ತದೆ. ಅಂದರೆ ಈ ಒಂದು ಜೀವಿ ಏನಿದೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಲಿಂಕ್ ಆಗಿತ್ತ ಈ ಒಂದು ಜೀವಿ ಹಾಗೂ ಇನ್ನೊಂದು ಜೀವಿ. ಫಾರ್ ಎಕ್ಸಾಂಪಲ್ ನಾನು ಬ್ಯಾಕ್ಟೀರಿಯಾ ಅಂತ ತಗೊಳ್ತೀನಿ. ಬ್ಯಾಕ್ಟೀರಿಯಾ ಹಾಗೂ ಅನಿಮೇಲಿ ಯಾಕೆ ಡಿಫ್ರೆಂಟು, ಆಯಿತಾ? ಅಥವಾ ಯಾವುದೋ ಒಂದು ಕೋರ್ಸ್ನಲ್ಲಿ, ಇವಲ್ಯೂಷನರಿ ಕೋರ್ಸ್ನಲ್ಲಿ ಅದೆರಡೂ ಒಂದೇ ಜೀವಿ ಆಗಿತ್ತಾ? ಸೊ ಈ ಒಂದು ಕಂಪ್ಯಾರಿಸನ್ ಏನಿದೆ, ಎವಲ್ಯೂಷನರಿ ರಿಲೇಷನ್ಶಿಪ್ಪನ್ನು ತಗೊಂಡು ಒಂದು ಕಂಪ್ಯಾರಿಸನ್ ಏನಿದೆ, ಅದರಿಂದ ನಮಗೆ ಸಪ್ರೇಷನ್ ಕೂಡ ಈಸಿ ಆಗಿಬಿಡ್ತದೆ, ಕರೆಕ್ಟಾ? ಸೊ ಅದಕ್ಕೇನು ಕರೀತಾರೆ? ಸಿಸ್ಟಮ್ಯಾಟಿಕ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇದಕ್ಕೇನು ಕರೀತಾರೆ? ಸಿಸ್ಟಮ್ಯಾಟಿಕ್ಸ್. ಇಲ್ಲಿದೆ ಅಲ್ವಾ ಸಿಸ್ಟಮ್ಯಾಟಿಕ್ಸ್. ಓಕೆ, ಸಿಸ್ಟಮ್ಯಾಟಿಕ್ಸ್. ಇದನ್ನು ಕರೋಲಸ್ ಲಿನೇಯಸ್ ಅಂತ ಹೇಳುವವನು ಹೇಳ್ತಾನೆ. ಅವನೊಂದು ಬುಕ್ ಬರೀತಾನೆ, ಸಿಸ್ಟೆಮಾ ನೇಚುರೇ ಅಂತ ಹೇಳ್ಬಿಟ್ಟು ಬರೆದಿಟ್ಕೊಳ್ಳಿ. ದ ಬುಕ್ ಸಿಸ್ಟಮಾ ನೇಚುರೆ. ಇದರಲ್ಲಿ ಒಂದು ಟರ್ಮ್ ಬರುತ್ತೆ, ಅದೇನು? ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ. ದ ಟರ್ಮ್ ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳುವಂಥದ್ದು ಒಂದು ಲ್ಯಾಟಿನ್ ವರ್ಡ್ ಅದು. ಓಕೆ, ಅದನ್ನು ಅವನು ಸಿಸ್ಟಮಾ ನೇಚುರೆ ಅಂತ ಹೇಳುವಂತಹ ಒಂದು ಬುಕ್ಕಿಂದ ತೆಗೆದಿದ್ದಾರೆ ಇಲ್ಲಿ, ಅರ್ಥ ಆಯ್ತಾ? ಸೊ ಯಾರ್ದು? ಕರೋಲಸ್ ಲಿನೇಯಸ್. ನೆನ್ಪಿಟ್ಕೊಂಡ್ರೆ ಆಯ್ತು ಅಷ್ಟೇ. ಒಂದು ಲ್ಯಾಟಿನ್ ವರ್ಡ್ ಅದು, ಸಿಸ್ಟಮಾ ಅಂತ ಹೇಳುವಂಥದ್ದು ಲ್ಯಾಟಿನ್ ವರ್ಡ್, ಅದರಿಂದ ಸಿಸ್ಟಮ್ಯಾಟಿಕ್ಸ್ ಅಂತ ಈಗ ಮಾಡಿದ್ದೀವಿ ಅಷ್ಟೇ. ಓಕೆ, ಫೈನ್. ಓಕೆ, ಸೊ ನೆಕ್ಸ್ಟು ಇಕೊಲಾಜಿಕಲ್ ಇನ್ಫಾರ್ಮೇಷನ್ ಆಫ್ ಅನ್ ಆರ್ಗ್ಯಾನಿಸಮ್ ಅಂತ. ಸೊ ಇದು ಬಹಳ ಇಂಪಾರ್ಟೆಂಟು. ಅದು ಬೇಸಿಕ್ಸ್ ಆಫ್ ಟ್ಯಾಕ್ಸೋನಮಿ. ಇಲ್ಲಿ ಹೇಳ್ಬಿಡ್ತೀನಿ, ಈ ಒಂದು ಬೇಸಿಕ್ಸ್ ಆಫ್ ಟ್ಯಾಕ್ಸೋನಮಿಯಲ್ಲಿ ಟೋಟಲಾಗಿ 5 ಬರುತ್ತಪ್ಪ. ನೀವು ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಮಾಡಲಿಕ್ಕಿಲ್ಲ. ಸ್ಟೆಪ್ಸ್ ಆಫ್ ಟ್ಯಾಕ್ಸೋನಮಿಯಲ್ಲಿ 4 ಬರುತ್ತೆ, ಬಟ್ ಬೇಸಿಕ್ಸ್ನಲ್ಲಿ 5 ಬರುತ್ತೆ. NCERT ಕೊಟ್ಟುಬಿಟ್ಟಿದ್ದಾನೆ, ನೋ ಕನ್ಫ್ಯೂಷನ್. ಈಗ ನಾವು ಫಸ್ಟ್ ನೋಡೋದಾದರೆ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ಆಫ್ ಅನ್ ಆರ್ಗ್ಯಾನಿಸಮ್, ECO ಅಂತ ಬರ್ಕೊಂಬಿಡೋಣ. ಸೆಕೆಂಡು ಇಂಟರ್ನಲ್ ಕ್ಯಾರೆಕ್ಟರ್ಸ್ ಆಫ್ ಅನ್ ಆರ್ಗ್ಯಾನಿಸಮ್ಸ್, ಅಂದರೆ ಎಕ್ಸ್ಟರ್ನಲ್ ಮಾರ್ಫಾಲಜಿ ಬೇಕು, ಇಂಟರ್ನಲ್ ಅಂದರೆ ಮಾರ್ಫಾಲಜಿ ಅಂದರೆ ಅನಾಟಮಿ, ಒಳಗಡೆ ಏನಿದೆ, ದೇಹದ ಒಳಗಡೆ ಏನಿದೆ, ಇಂಟರ್ನಲ್ ಕ್ಯಾರೆಕ್ಟರ್ಸ್ ಆಫ್ ಅನ್ ಆರ್ಗ್ಯಾನಿಸಮ್ ಬೇಕು. ಆಮೇಲೆ ಇಕೊಲಾಜಿಕಲ್ ಇನ್ಫಾರ್ಮೇಷನ್ ಆಫ್ ದಿ ಆರ್ಗ್ಯಾನಿಸಮ್ ಬೇಕು, ಇದು ಕೂಡ ಬಹಳ ಇಂಪಾರ್ಟೆಂಟು. ಜೊತೆಗೆ ಸೆಲ್ ಸ್ಟ್ರಕ್ಚರ್ ಕೂಡ ಬಹಳ ಇಂಪಾರ್ಟೆಂಟು. ಅದಾದಮೇಲೆ ನಿಮಗೆ ನೋಡೋದಾದರೆ ಡೆವಲಪ್ಮೆಂಟಲ್ ಸ್ಟೇಜಸ್ ಆಫ್ ದಿ ಆರ್ಗ್ಯಾನಿಸಮ್ ಕೂಡ ಬೇಕು. ಈ 5 ಏನಿದೆ ಅದನ್ನು 5 ಬೇಸಿಕ್ಸ್ ಆಫ್ ಟ್ಯಾಕ್ಸೋನಮಿ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ನೋಟ್ಸ್ ಇದೆ, ಬರೆದಿಟ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 6. ಸೊ ಯಾವುದಿದೆ? ಲಯನ್ ಬಿಲಾಂಗ್ಸ್ ಟು ಡ್ಯಾಶ್ ಫ್ಯಾಮಿಲಿ, ವೇರ್ ದ ಹೌಸ್ ಫ್ಲೈ ಬಿಲಾಂಗ್ಸ್ ಟು ಡ್ಯಾಶ್ ಫ್ಯಾಮಿಲಿ ಅಂತ ಕೊಟ್ಟಿದ್ದಾನೆ. ಈಗ ಲಯನ್ದೊಂದು ನಾವು ಟ್ಯಾಕ್ಸೋನಮಿಕ್ ಹೈರಾರ್ಕಿ ಮಾಡ್ಕೊಂಬಿಡೋಣ, ಬಿಕಾಸ್ NCERT ಕೊಟ್ಟಿರೋದ್ರಿಂದ ಬಹಳ ಇಂಪಾರ್ಟೆಂಟ್. ಕಿಂಗ್ಡಮು, ಫೈಲಮು, ಕ್ಲಾಸು, ಆರ್ಡರು, ಫ್ಯಾಮಿಲಿ, ಜೀನಸ್ಸು, ಸ್ಪೀಷೀಸು. ಕಿಂಗ್ ಪ್ಲೇ ಚೆಸ್ ಆನ್ ಫನ್ನಿ ಗ್ರೀನ್ ಸ್ಕ್ವೇರ್, ಕರೆಕ್ಟಾ? ಓಕೆ, ಕಿಂಗ್ಡಮ್. ಲಯನ್ ಅಂದರೆ ಯಾವತ್ತು? ಅನಿಮೇಲಿಯಾ. ಸೊ ನಾನಿಲ್ಲಿ ಶಾರ್ಟಾಗಿ ಬರ್ಕೊಳ್ಳ. ಓಕೆ, ಅನಿಮೇಲಿಯಾ ಬರೆದ್ಬಿಡೋಣ. ಫೈಲಮ್ ಏನಿದೆ ಅಂತ ಹೇಳಿದ್ರೆ ನೋಟೋಕಾರ್ಡ್ ಈ ಎಂಬ್ರಿಯೋನಿಕ್ ಡೆವಲಪ್ಮೆಂಟಲ್ಲಿ ಇದ್ದಿದ್ದರಿಂದ ಇದಕ್ಕೆ ನಾವು ಕಾರ್ಡೇಟಾ ಅಂತ ಫೈಲಮು, ಆಯಿತಾ? ಪ್ಲ್ಯಾಂಟಿಗಾದರೆ ಫೈಲಮ್ ಅಂತ ಹೇಳೋ ಪದನ ಯೂಸ್ ಮಾಡೋದಿಲ್ಲ. ನೀವೇನು ಯೂಸ್ ಮಾಡ್ತೀರಿ ಅಂದರೆ ಈ ಡಿವಿಷನ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀರಿ. ಸೊ ಕಾರ್ಡೇಟಾ ಅಂತ ಬರ್ಕೊಂಡ್ಬಿಡ್ತೀನಪ್ಪ. ಓಕೆ, ಪ್ಲ್ಯಾಂಟಿಗಾದರೆ ಡಿವಿಷನ್ನು, ಆ್ಯನಿಮಲ್ಗಾದರೆ ಫೈಲಮ್, ನೆನ್ಪಿಟ್ಕೊಳ್ಳಿ. ಕ್ಲಾಸ್. ಈಗ ಕ್ಲಾಸಿಗೆ ಬಂದಾಗ ಈ ಒಂದು ಪರ್ಟಿಕ್ಯುಲರ್ ಆ್ಯನಿಮಲ್ಸ್ಗಳಲ್ಲಿ ಮೆಮರಿ ಗ್ಲ್ಯಾಂಡ್ ಮತ್ತು ಬಾಡಿ ಹೇರ್ಸ್ ಇರೋದ್ರಿಂದ ಮೆಮೇಲಿಯಾ ಕ್ಲಾಸ್ ಯಾವತ್ತು? ಮೆಮೇಲಿಯಾ ಆಗ್ತದೆ. ಓಕೆ, ಫೈನ್. ಈಗ ಆರ್ಡರಿಗೆ ಬಂದಾಗ ನಾರ್ಮಲಿ ಇದು ಕಾರ್ನಿವೋರಾ. ಸೊ ಕಾರ್ನಿವೋರಾ ಅಂದರೆ ಫ್ಲೆಶ್ ಈಟ್ ಮಾಡುವಂಥ ಒಂದು ಆ್ಯನಿಮಲ್ ಕಾರ್ನಿವೋರಾ. ಓಕೆ, ಆಮೇಲೆ ಫ್ಯಾಮಿಲಿಗೆ ಬಂದಾಗ, ಈಗ ಫ್ಯಾಮಿಲಿ ಅಂತ ಹೇಳಿದ್ರೆ ಈ ಕಾರ್ನಿವೋರದ ಕೆಳಗಡೆ ಯಾವ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಆ್ಯನಿಮಲ್ಸಿಗೆ ಸೇರ್ತದೆ ಇದು ಅಂತ ಹೇಳಿದ್ರೆ ಕ್ಯಾಟ್ ಫ್ಯಾಮಿಲಿ. ಸೊ ಅದಕ್ಕೆ ಫೆಲಿಡೆ ಅಂತ ಕರೀತಾರೆ. ಫೆಲಿಡೆ ಅಂದರೆ ಕ್ಯಾಟ್ ಫ್ಯಾಮಿಲಿ. ಈ ಕ್ಯಾಟ್ ಫ್ಯಾಮಿಲಿಯಲ್ಲಿ ನೋಡಿ, ಫೆಲಿಡೆ ಅಂತ ಹೇಳುವಂಥದ್ದು ಈಗ ಕ್ಯಾಟ್ಸ್ಗಳು ಮತ್ತು ಈ ಲಯನು, ಟೈಗರು ಮತ್ತು ಈ ಚೀತಾ ಎಲ್ಲ ಇಲ್ಲಿ ತನಕ ಸೇಮ್ ಇರ್ತದೆ. ಬಟ್ ಜೀನಸ್ ಬಂದಾಗ ಸ್ವಲ್ಪ ಚೇಂಜಸ್ ಬರ್ತದೆ. ಕ್ಯಾಟ್ ಆಗಿದ್ದರೆ ಫೆಲಸ್ ಆಗ್ತಿತ್ತು,
ಕರೆಕ್ಟಾ. ಆದರೆ ಇದು ಏನಿದೆ ಲಯನ್ ಇರೋದ್ರಿಂದ ಬಿಗ್ ಕ್ಯಾಟ್ಸ್, ಇದು ಪ್ಯಾಂಥೆರಾ ಅಂತ ಬರ್ಕೊಂಬಿಡೋಣ. ಜೀನಸ್ ಯಾವುದು? ಪ್ಯಾಂಥೆರಾ. ಆಮೇಲೆ ಸ್ಪೀಷೀಸ್ ಬರೆಯುವಾಗ ನೀವು ಪಿ ಬರೆದ್ಬಿಟ್ಟು ಡಾಟ್ ಹಾಕ್ಬಿಟ್ಬೇಕು, ಅಂಡರ್ಲೈನು ಮಾಡಿ. ಆಮೇಲೆ ಇದಕ್ಕೇನಿದೆ ಲಿಯೋ ಅಂತ ಬರ್ಕೊಳ್ಳಿ. ಅದೇ ಟೈಗರ್ ಆಗಿದ್ದರೆ ಪಿ ಆದಮೇಲೆ ಅಂಡರ್ಲೈನ್ ಹಾಕ್ಬಿಟ್ಟು ಡಾಟ್ ಹಾಕ್ಬಿಟ್ಟು ನೀವು ಟೈಗ್ರಿಸ್ ಅಂತ ಬರ್ಕೋಬೇಕು. ಅಲ್ಲಿ ತನಕ ಸೇಮ್ ಇದೆ, ಕರೆಕ್ಟಾ. ಓಕೆ, ಸೊ ಪ್ಯಾಂಥೆರಾ ಪರ್ದಸ್ ಕೂಡ ಇದೆ ಇದರಲ್ಲಿ, ನೆನ್ಪಿಟ್ಕೊಳ್ಳಿ, ಸೇಮ್ ಇದೆ ನೋಡಿ. ಓಕೆ, ಸರಿ, ನಮಗೆ ಗೊತ್ತಾಯಿತು ಲಯನ್ ಬಿಲಾಂಗ್ಸ್ ಟು ವಿಚ್ ಫ್ಯಾಮಿಲಿ. ಫ್ಯಾಮಿಲಿ ನೋಡಿ, ಇಲ್ಲಿ ಫೆಲಿಡೆ ಇದೆ. ಓಕೆ, ಫೈನ್. ಸೊ ವಿ ಗಾಟ್ ದ ಆನ್ಸರ್. ಆ್ಯಕ್ಚುಲಿ ಆಪ್ಷನ್ನೇ ಮಸ್ಸಿಡೆ ಬರೋದಿಲ್ಲ. ಅದೇ ಈಗ ಹೌಸ್ ಫ್ಲೈ ಅಂತ ಹೇಳಿದ್ರೆ ನೋಡಿ, ಹೌಸ್ ಫ್ಲೈ ಆ್ಯನಿಮಲಿಯನ್ನ, ಕರೆಕ್ಟಾ. ಇಲ್ಲಿ ಬರ್ಕೊಂಬಿಡೋಣ. ಹೌಸ್ ಫ್ಲೈ ಯಾವುದು? ಆ್ಯನಿಮಲ್ಸು. ಆಮೇಲೆ ಕಾರ್ಡೇಟ್ ಅನ್ನೋದು ಅಲ್ಲ, ದೇ ಬಿಲಾಂಗ್ ಟು ಆರ್ಥ್ರೋಪೋಡಾ. ಆರ್ಥ್ರೋಪೋಡಾ ಅಂತ ಹೇಳಿದ್ರೆ ಜಾಯಿಂಟೆಡ್ ಅಪೆಂಡೇಜಸ್ ಇರುವಂಥ ಒಂದು ಆ್ಯನಿಮಲ್ಸ್ ಇದು, ಕರೆಕ್ಟಾ. ಕಾರ್ಡೇಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ, ದೇ ಆರ್ ನಾನ್ ಕಾರ್ಡೇಟ್ಸ್. ಅವುಗಳಿಗೆ ನೋಟೋಕಾರ್ಡ್ ಇರೋದಿಲ್ಲ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ಲಿ. ಕ್ಲಾಸ್ ತಗೊಂಡಾಗ ಅವು ಇನ್ಸೆಕ್ಟಕ್ಕೆ ಬರ್ತದೆ. ಆರ್ಥ್ರೋಪೋಡದಲ್ಲಿ ಯಾವುದು ಅಂತ ಹೇಳಿದ್ರೆ ಇನ್ಸೆಕ್ಟ, ಯಾಕಂದರೆ ಅವರೆಲ್ಲ ಇನ್ಸೆಕ್ಟ್ಸು, ಕರೆಕ್ಟಾ. ಆರ್ಡರ್ ತಗೊಳ್ಳೋದಾದ ಇನ್ಸೆಕ್ಟದಲ್ಲಿ ಕೆಲವು ಜೀವಿಗಳಿಗೆ 2 ರೆಕ್ಕೆಗಳಿರ್ತದೆ, ಅಂದರೆ 2 ಪೇರ್ಸ್ ಆಫ್ ವಿಂಗ್ಸ್ ಇರಬೇಕಾಗ್ತದೆ. ಅಂಥ ಜೀವಿಗಳಾಗಿದ್ದರೆ ಅದಕ್ಕೆ ಡಿಪ್ತೆರಾ ಅಂತ ಕರೀತಾರೆ. ಸೊ ಇಲ್ಲಿ ಬರೀತೀನಿ ನೋಡಿ, ಡಿಪ್ತೆರಾ ಅಂತ ಹೇಳ್ಬಿಟ್ಟು, ಆಯಿತಾ. ಸೊ ಈ ಡಿಪ್ತೆರದ ಕೆಳಗಡೆ ಆರ್ಡರ್ ಡಿಪ್ತೆರಾ ಆಯಿತು. ಈಗ ಫ್ಯಾಮಿಲಿ ಬಂದಾಗ ಡಿಪ್ತೆರದ ಕೆಳಗಡೆ ಮಸ್ಸಿಡೆ ಬರ್ತದೆ. ಫ್ಯಾಮಿಲಿ ಯಾವುದು ಬಂತು? ಮಸ್ಸಿಡೆ ಬಂತು. ಆಮೇಲೆ ಜೀನಸ್ ತಗೊಳ್ಳೋದಾದರೆ ಮಸ್ಕಾ. ಆಮೇಲೆ ಸ್ಪೀಷಸ್ ತಗೊಳ್ಳೋದಾದರೆ ಮಸ್ಕಾ ಡೊಮೆಸ್ಟಿಕಾ ಅಂತ ಹೇಳ್ಬಿಟ್ಟು, ಡೊಮೆಸ್ಟಿಕಾ. ಓಕೆ, ನೆನ್ಪಿಟ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಂಬರೋಣ. ಓಕೆ, ಸೊ ಈಗ ನಮಗೆ ಗೊತ್ತಾಯಿತು ಮಸ್ಸಿಡೆ ಅಂತ ಹೇಳುವಂಥದ್ದು ಫ್ಯಾಮಿಲಿ, ಫೆಲಿಡೆ ಅಂತ ಹೇಳುವಂಥದ್ದು ಫ್ಯಾಮಿಲಿ ಆಫ್ ದಿ ಲಯನ್, ಮಸ್ಸಿಡೆ ಅಂತ ಹೇಳುವಂಥದ್ದು ಫ್ಯಾಮಿಲಿ ಆಫ್ ದಿ ಹೌಸ್ ಫ್ಲೈ. ಸೊ ಆನ್ಸರ್ ಏನಿದೆ? ಇಲ್ಲಿದೆ ನೋಡಿ, ಆಪ್ಷನ್ ಏನಿದೆ ಅದು ಕರೆಕ್ಟ್ ಇದೆ, ನೆನ್ಪಿಟ್ಕೋಬೇಕು. ಮತ್ತು ಫ್ಯಾಮಿಲಿಯ ಒಂದು ಸಫಿಕ್ಸ್ ಏನಿದೆ ನೋಡಿ, ಅಬ್ಸರ್ವ್ ಮಾಡಿ, ಎ ಇ ಬರ್ತಾ ಇದೆ, ಇಲ್ಲಿ ಕೂಡ ಎ ಇ ಬರ್ತಾ ಇದೆ. ಸೊ ಕೇಳ್ಬಿಡ್ತಾನೆ, ವಾಟ್ ಈಸ್ ದ ಸಫಿಕ್ಸ್ ಆಫ್ ಫ್ಯಾಮಿಲಿ? ಎ ಇ, ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನಿಮಗೆ ಬರ್ತದೆ ಸೊಲನೆ ಸಿ ಎ ಅಂತ ಹೇಳ್ಬಿಟ್ಟು, ಮತ್ತು ಕೆಲವು ಸಲ ಎ ಸಿ ಎ. ಓಕೆ, ಇದು ಬರ್ತದೆ ನೋಡಿ, ಇದು ಪ್ಲ್ಯಾಂಟಿಗೆ ಸಂಬಂಧಪಟ್ಟಂಥದ್ದು ಫ್ಯಾಮಿಲಿ ಆದರೆ. ಓಕೆ, ಚಲೋ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಕವರ್ಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬಿಟ್ಟು. ಈಗ ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಪುನಃ ನಾನು ಟ್ಯಾಕ್ಸಾನಮಿಕ್ ಹೈರಾರ್ಕಿ ಬರ್ಕೋಬೇಕು ಈಗ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ. ಕಿಂಗ್ಡಮ್, ಫೈಲಮ್, ಕ್ಲಾಸು, ಆರ್ಡರು, ಫ್ಯಾಮಿಲಿ, ಜೀನಸ್ ಮತ್ತು ಸ್ಪೀಷೀಸ್ ಬರ್ಕೊಂಬರೋಣ. ಈಗ ಜೀವಿಗಳನ್ನು ಫಸ್ಟ್ ಹಾಕುವಾಗ ಕಿಂಗ್ಡಮ್ ಅಂತ ಹೇಳಿದ್ರೆ ಈಗ ಆ್ಯನಿಮಲ್ಸ್ ಅಲ್ವಾ. ನಾನೀಗ ಫಾರ್ ಎಕ್ಸಾಂಪಲ್ ಪ್ಯಾಂಥೆರಾ ಟೈಗ್ರಿಸ್ದು ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಕಿಂಗ್ಡಮಲ್ಲಿ ಬರುವಂಥದ್ದು ಆ್ಯನಿಮಲ್ಸು. ಈಗ ನನ್ನ ಹತ್ರ ಎಷ್ಟು ಆ್ಯನಿಮಲ್ಸ್ ಇದೆ? ತುಂಬ ಇದೆ ಅಂತ ಹೇಳ್ಕೊಳ್ವಾ, ಕರೆಕ್ಟಾ. ಅದರಲ್ಲಿ ಒಂದು ಟೈಗರ್ ಇಲ್ಲಿದೆ ನೋಡಿ, ಇದು ಟೈಗರ್ ಅಂತ ಹೇಳ್ಕೊಳ್ಳೋ. ಇದು ಲಯನು, ಇದು ಹ್ಯೂಮನ್ನು, ಇದು ಆಕ್ಟೋಪಸ್ಸು, ಇದು ಸ್ಟಾರ್ ಫಿಶ್ಶು, ಇದು ಜೆಲ್ಲಿ ಫಿಶ್ಶು, ಈ ಥರ ತುಂಬ ಸ್ಪೀಷೀಸ್ ಇದೆ ಇಲ್ಲಿ ಅಂತ ತಿಳ್ಕೊಳ್ಳೋ. ಓಕೆ, ನಾವು ಮೇಲಿಂದ ಕೆಳಗಡೆ ಬರ್ತಾ ಇದ್ದೀವಲ್ಲ, ಹೀಗೇ ಬರ್ತಾ ಇರಬೇಕಾದ್ರೆ ಏನಾಗ್ಬಿಡ್ತದೆ, ನಮ್ಮ ಹತ್ರ ಉಳಿಯೋದು ಒಂದೇ ಆರ್ಗನಿಸಮ್. ಅದು ಯಾವುದಿದು? ಪ್ಯಾಂಥೆರಾ ಟೈಗ್ರಿಸ್. ಅಂದರೆ ಬಾಕಿ ಎಲ್ಲ ಎಲಿಮಿನೇಟ್ ಆಯಿತು. ಅಂದರೆ ಆ್ಯಸ್ ವಿ ಮೂವ್ ಫ್ರಮ್ ಕಿಂಗ್ಡಮ್ ಟು ಸ್ಪೀಷೀಸ್, ಇಲ್ಲಿಂದ ಹೀಗೆ ಮೂವ್ ಆಗ್ತಾ ಇರಬೇಕಾದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ ಸ್ಪೀಷೀಸ್ ಡೈವರ್ಸಿಟಿ ಕಡಿಮೆ ಆಗ್ತಾ ಇದೆ, ಕರೆಕ್ಟಾ, ಡಿಕ್ರೀಸಸ್. ಆದರೆ ಇಲ್ಲಿ ನೋಡ್ಬೋದು, ಈಗ ಸುಮ್ಮನೆ ನಾನೀಗ ಟೈಗರ್, ಇಲ್ಲಿಗ ಟೈಗರ್ ಇದೆ, ಇದ್ರ ಜೊತೆಲಿ ಇಲ್ಲಿ ಲಯನ್ ಇದೆ ತಿಳ್ಕೊಳ್ಳೋಣ, ಇಲ್ಲಿ ನಮ್ಮ ಹತ್ರ ಚೀತಾ ಇದೆ ಅಂತ ತಿಳ್ಕೊಳ್ಳೋಣ, ಕರೆಕ್ಟಾ, ಅಥವಾ ಒಂದು ಕ್ಯಾಟ್ ಇದೆ ಅಂತ ತಿಳ್ಕೊಳ್ಳೋಣ ಇಲ್ಲಿ. ಓಕೆ, ಸೊ ಈಗ ನಾನೀಗ ಒಂದು ಕ್ಲಾಸಿಗೆ ಬಂದಾಗ ಅದು ಮ್ಯಾಮಲ್ಸಿಗೆ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಇರ್ತದೆ, ಅಂದರೆ ಪ್ರೆಸೆನ್ಸ್ ಆಫ್ ಮೆಮರಿ ಗ್ಲ್ಯಾಂಡು ಮತ್ತು ಹೇರ್ಸು. ಈ ಎಲ್ಲ ಜೀವಿಗಳಲ್ಲಿ ಇದೆ, ಆದರೆ ಈ ಜೀವಿಲಿಲ್ಲ, ಇದರಲಿಲ್ಲ, ಕರೆಕ್ಟಾ. ಸೊ ಅದು ಎಲಿಮಿನೇಟ್ ಆಗ್ತದೆ. ಆ್ಯಸ್ ವಿ ಗೋ ಫ್ರಮ್ ಕಿಂಗ್ಡಮ್ ಟು ಸ್ಪೀಷೀಸು, ದ ಕಾಮನ್ ಕ್ಯಾರೆಕ್ಟರ್ಸು ಅಥವಾ ಸಿಮಿಲರ್ ಕ್ಯಾರೆಕ್ಟರ್ಸು, ನಾನಿಲ್ಲಿ ಸಿಮಿಲರ್ ಕ್ಯಾರೆಕ್ಟರ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೆನ್ಪಿಟ್ಕೋಬೇಕು. ಓಕೆ, ಸೊ ಈ ಕ್ವಶನ್ನಿಗೆ ಇದು ಎಕ್ಸ್ಪ್ಲನೇಷನ್ ಅಲ್ಲ, ಆದರೆ ನಿಮಗೊಂದು ಐಡಿಯಾ ಸಿಕ್ಕಿಬಿಡ್ತು. ವಿಚ್ ಆಫ್ ದ ಫಾಲೋವಿಂಗ್ ಕವರ್ಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್? ಒಂದೊಂದು ಸತ್ಯ. ಇದರಲ್ಲಿ ಈಗ ನಾನು ಕಿಂಗ್ಡಮ್ ಕೊಟ್ಟಿದ್ದಾನ? ಇಲ್ಲಪ್ಪ. ಸರಿ, ಈಗ ನೆಕ್ಸ್ಟ್ ಯಾವುದಿದೆ? ಫೈಲಮ್ ಬಂದಾಗ ಇಲ್ಲಿ ಏನಾಯಿತು, ನಾನೀಗ ಎಲಿಮಿನೇಟ್ ಮಾಡಬೇಕು. ಈಗ ನಾನು ಹೇಳಿದೆ ಸ್ಟಾರ್ ಫಿಶ್ ಎಲಿಮಿನೇಟ್ ಮಾಡೋಣ, ಜೆಲ್ಲಿ ಫಿಶ್ ಎಲಿಮಿನೇಟ್ ಮಾಡೋಣ, ಕರೆಕ್ಟಾ. ಬೇರೆ ಯಾವುದಾದ್ರು ಆ್ಯನಿಮಲ್ಸ್ ಇದೆಯಾ ಅಂದರೆ ನಾವೀಗ ಟೈಗರು ಮತ್ತು ಲಯನ್ನು ಮತ್ತು ಚೀತಾ, ಓಕೆ, ಕ್ಯಾಟ್ಸು, ಇವುಗಳನ್ನು 4 ಸ್ಪೀಷೀಸನ್ನು ಮಾತ್ರ ಇಲ್ಲಿ ತಗೊಳ್ಳೋಣ ಯಾವುದರಲ್ಲಿ, ಫೈಲಮಲ್ಲಿ. ಬಾಕಿ ಎಲ್ಲ ಡಿಲೀಟ್ ಆಯಿತು, ಕರೆಕ್ಟಾ. ಇದೆಲ್ಲ ಹೋಗಿಬಿಡ್ತು. ಫೈನ್, ಎಲ್ಲನೂ ನಾನು ಡಿಲೀಟ್ ಮಾಡಿಬಿಟ್ಟೆ. ಆವಾಗ ನನ್ನ ಹತ್ರ 4 ಮಾತ್ರ ಉಳ್ಕೊಂಡಿದೆ. ಹಾಗಾದರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದಿದೆ? ಫೈಲಮು ಜಾಸ್ತಿ ಒಂದು ಆರ್ಗ್ಯಾನಿಸಮ್ಸನ್ನು ಒಳಗೊಂಡಿದೆ. ಇನ್ನೂ ನಾನು ಕ್ಲಾಸಿಗೆ ಬಂದಾಗ ಸ್ಟಿಲ್ ಮೆಮೆಲಿಯಾ 4 ಉಳ್ಕೊಳ್ತದೆ, ಆರ್ಡ್ರಿಗೆ ಬಂದಾಗಲೂ 4 ಉಳ್ಕೊಳ್ತದೆ, ಫ್ಯಾಮಿಲಿಗೆ ಬಂದಾಗಲೂ ಕೂಡ 4 ಉಳ್ಕೊಳ್ತದೆ. ಯಾಕಂದರೆ ಕ್ಯಾಟ್ ಕೂಡ ಈ ಫೆಲಿಡೆಗೆ ಸೇರ್ತದೆ, ಕ್ಯಾಟ್ ಫ್ಯಾಮಿಲಿ. ಬಟ್ ಜೀನಸಿಗೆ ಬಂದಾಗ 3 ಸ್ಪೀಷೀಸು ಯಾವುದೆಲ್ಲ, ಚೀತಾ ಇದೆ, ಟೈಗರ್ ಇದೆ, ಲಯನ್ ಇದೆ, ಅವು ಪ್ಯಾಂಥೆರಾ ಗ್ರೂಪಿಗೆ ಸೇರ್ತದೆ. ಕ್ಯಾಟ್ ಮಾತ್ರ ಏನಾಗಿದೆ, ಅದು
ಚೇಂಜ್ ಆಗ್ತಾ ಇದೆ. ಕರೆಕ್ಟ್, ಅದು ಫೆಲಸ್ಗೆ ಬಂದುಬಿಡ್ತು. ಕರೆಕ್ಟ್, ಸೊ ಜೀನಸ್ ಫೆಲಸ್ ಆಗಿಬಿಡ್ತು, ಮುಗೀತದು, ಅದು ಔಟ್ ಆಯಿತು. ಕರೆಕ್ಟ್, ಅಂದರೆ ಜೀನಸ್ನಲ್ಲಿ 3 ಇದೆ, ಅದೇ ಕ್ಲಾಸ್ನಲ್ಲಿ 4 ಇದೆ. ಫೈಲಮಲ್ಲಿ 4 ಸ್ಪೀಷೀಸ್ ಇದೆ. ಕರೆಕ್ಟಾ, ಅದೇ ಜೀನಸ್ಸಿಗೆ ಹೋಗುವಾಗ 3ಗೆ ಬಂತು. ಸ್ಪೀಷೀಸ್ ಈಗ ನಾನು ಟೈಗರ್ ಕ್ಲಾಸಿಫಿಕೇಷನ್ ಮಾಡಿದ್ರೆ ಒಂದೇ ಬಂತು. ಆ್ಯಸ್ ವಿ ಗೋ ಫ್ರಮ್ ಫೈಲಮ್ ಟು ಸ್ಪೀಷೀಸ್, ಇಲ್ಲಿ ಯಾವುದರಲ್ಲಿ ಹೆಚ್ಚು ಆ್ಯನಿಮಲ್ ಇದೆ ನೋಡಿ, 4 ಫೈಲಮಲ್ಲಿದೆ. ಇಲ್ಲದ್ರೆ ಕಿಂಗ್ಡಮಲ್ಲಿ ಜಾಸ್ತಿ ಇತ್ತು, ಬಟ್ ಅಲ್ಲಿ ಕೊಟ್ಟಿಲ್ಲ ಆಪ್ಷನಲ್ಲಿ. ಸೊ ಇಲ್ಲಿ ಕೊಟ್ಟಿರುವಂಥ ಜೀನಸ್ಸು, ಫ್ಯಾಮಿಲಿ, ಫೈಲಮ್, ಕ್ಲಾಸ್ನಲ್ಲಿ ಯಾವುದರಲ್ಲಿ ಅತಿ ಹೆಚ್ಚು ಆರ್ಗನಿಸಮ್ಸ್ ಇದೆ ಅಂತ ಹೇಳಿದ್ರೆ ಫೈಲಮಲ್ಲಿದೆ. ಸೆಕೆಂಡ್ ಹೈಯೆಸ್ಟ್ ಯಾವುದರಲ್ಲಿದೆ ಅಂತ ಹೇಳ್ಬೋದು, ಈಗ ನಿಮಗೆ ಗೊತ್ತಾಗಿದೆ, ಕ್ಲಾಸ್ನಲ್ಲಿದೆ. ಈಗ ಥರ್ಡ್ ಹೈಯೆಸ್ಟ್ ನೋಡೋದಾದರೆ ಫ್ಯಾಮಿಲಿ ಇದೆ, ಫೋರ್ತ್ ಹೈಯೆಸ್ಟ್ ಆದರೆ ಜೀನಸ್ ಇದೆ, ಲಾಸ್ಟಿಗೆ ಸ್ಪೀಷೀಸ್ ಬರುತ್ತೆ. ಕರೆಕ್ಟಾ? ಎಸ್, ಇಲ್ಲೇನಾದರೂ ಕಿಂಗ್ಡಮ್ ಕೊಟ್ಟಿದ್ರೆ ನೀವು ಕಿಂಗ್ಡಮಿಗೆ ಹೋಗಬೇಕಿತ್ತು, ಅಷ್ಟೇ ವಿಷಯ. ಸೊ ಆಪ್ಷನ್ನು ಬಿ ಅಂತ ಹೇಳಿ ಗೊತ್ತಾಗಿದೆ ನಮಗೆ. ಈಗ ನೆಕ್ಸ್ಟ್ ನಾವು ಕ್ವಶನ್ ನೋಡೋಣ. ದ ಸೀಕ್ವೆನ್ಸ್ ಆಫ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಈಸ್, ಇದು ಬಹಳ ಸಿಂಪಲ್ ಇದೆ. ಕಿಂಗ್ ಪ್ಲೇ ಚೆಸ್ ಆನ್ ಫನ್ನಿ ಗ್ರೀನ್ ಸ್ಕ್ವೇರ್. ಕರೆಕ್ಟಾ? ಕಿಂಗ್ಡಮ್, ಫೈಲಮ್, ಕ್ಲಾಸ್, ಚೆಸ್ ಆನ್ ಫನ್ನಿ ಗ್ರೀನ್ ಸ್ಕ್ವೇರ್. ಸೊ ಆಪ್ಷನ್ ಏನಿದೆ ಕರೆಕ್ಟ್ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಕೇಳ್ಬಿಡ್ತಾನೆ ಟ್ಯಾಕ್ಸಾನಮಿಕ್ ಕ್ಯಾಟಗರಿ. ಕರೆಕ್ಟಾ? ಓಕೆ. ಲಿನೆಯಸ್ ಕ್ರೆಡಿಟೆಡ್ ವಿತ್, ಲಿನೆಯಸ್ಸು ಆ್ಯಕ್ಚುಲಿ ತುಂಬ ಅವನಿಗೆ ಸಂಶೋಧನೆಗಳನ್ನ ಮಾಡಿದ್ದಾನೆ. 1, 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅವನೇ ಮಾಡಿರೋದು, ಬೈನಾಮಿಯಲ್ ನಾಮನ್ಕ್ಲೇಚರ್ ಕೂಡ ಅವನೇ ಮಾಡಿರೋದು, ಮತ್ತು ಸಿಸ್ಟಮ್ಯಾಟಿಕ್ಸು ಅಂದರೆ ಸಿಸ್ಟಮ್ ನೇಚರ್ ಅಂತ ಏನಿದೆ ಅದನ್ನು ಕೂಡ ಅವನು ಬುಕ್ ಬರೆದಿದ್ದಾನೆ. ಅಂದರೆ ಸಿಸ್ಟಮ್ಯಾಟಿಕ್ಸನ್ನು ಕೂಡ ಅವನೇ ಮಾಡಿದ್ದಾನೆ. ಅಂದರೆ ಕಂಪ್ಯಾರಿಸನ್ ಬಿಟ್ವೀನ್ ದ ಆರ್ಗನಿಸಮ್ ಬೇಸ್ಡ್ ಆನ್ ದಿ ಇವಲ್ಯೂಷನರಿ ರಿಲೇಷನ್ಶಿಪ್. ಈ 3 ವಿಷಯಗಳನ್ನು ಕರೋಲಸ್ ಲಿನೆಯಸ್ ಮಾಡಿದ್ದಾನೆ. ಹುಡುಕಿ ಇಲ್ಲಿ. ಓಕೆ, ಟ್ಯಾಕ್ಸಾನಮಿ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಯಿತು, ಬೈನಾಮಲ್ ನಾಮನ್ಕ್ಲೇಚರ್ಗೆ ಇನ್ನೊಂದು ಪದವೇ ಈಗ ಟ್ಯಾಕ್ಸಾನಮಿ ಅಂತ ಹೇಳಿ ಅಲ್ವಾ, ಬಿಕಾಸ್ ಟ್ಯಾಕ್ಸಾನಮಿಯಲ್ಲಿ ಬರುವಂಥದ್ದೇ ನಾಮನ್ಕ್ಲೇಚರ್. ಕರೆಕ್ಟ್. ಥಿಯರಿ ಆಫ್ ಬಯೋಜೆನೆಸಿಸ್ ಇಲ್ಲ, ಇದು ನೀವು ಇವಲ್ಯೂಷನ್ ಚಾಪ್ಟರ್ ಸೆಕೆಂಡ್ ಇಯರ್ PUC ಕಲಿತೀರಿ. ಡಿಸ್ಕವರಿ ಆಫ್ ಮೈಕ್ರೋಸ್ಕೋಪ್ ಇದು ಬರೋದಿಲ್ಲ. ಡಿಸ್ಕವರಿ ಆಫ್ ಬ್ಲಡ್ ಸರ್ಕ್ಯುಲೇಷನ್ನು ಅಂದರೆ ಸರ್ ವಿಲಿಯಂ ಹಾರ್ವೆ ಏನು ಕಂಡುಹಿಡಿದದ್ದು. ಮೈಕ್ರೋಸ್ಕೋಪ್ ಅಂತ ಹೇಳಿದ್ರೆ ಆಂಟನ್ ವಾನ್ ಲಿವನ್ ಹೋಗಿ ಕಂಡುಹಿಡಿದದ್ದು. ಕರೆಕ್ಟಾ? ಸೊ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಇಲ್ಲಿ ಕೊಟ್ಟಿರೋ ಹಾಗೆ ಸ್ಪೆಸಿಫಿಕ್ ಆಗಿ ಏನು ಕೊಟ್ಟಿಲ್ಲ, ಬಟ್ ಬೈನಾಮಲ್ ನಾಮನ್ಕ್ಲೇಚರ್ ನಮಗೆ ಗೊತ್ತಿರೋದ್ರಿಂದ ಅದು ಟ್ಯಾಕ್ಸಾನಮಿಯಲ್ಲಿ ಬರುವಂಥದ್ದು. ಕ್ವಶನ್ ನಂಬರು 9ಕ್ಕೆ ಹೋಗ್ಬಿಡೋಣ. ದ ಪ್ರಾಕ್ಟಿಕಲ್ purpose of classification of living organism is to explain the origin of living organisms, trace the evolution of living organisms. ನೋಡಿ, ಪ್ರಾಕ್ಟಿಕಲ್ ಪರ್ಪಸ್ ಯಾಕೆ ನಾವು ಆ್ಯನಿಮಲ್ಸ್ಗಳನ್ನು ಅಥವಾ ಈ ಎಲ್ಲ ಆರ್ಗನಿಸಮ್ಸನ್ನು, ಬ್ಯಾಕ್ಟೀರಿಯಾ ಆಗಿರಬಹುದು, ಫಂಗಸ್ಸು, ಪ್ರೊಟಿಸ್ಟಾ ಅಂದರೆ ಅಮೀಬಾಕ್ಕೆ ಬರ್ತದಲ್ಲ, ಸೊ ಅದೆಲ್ಲ ಯಾಕೆ ನಾವು ಕ್ಲಾಸಿಫಿಕೇಷನ್ ಮಾಡಬೇಕು ಅಂತ ಹೇಳಿ, ಒರಿಜಿನನ್ನು ಕಂಡುಹಿಡಿಯಲಿಕ್ಕೋಸ್ಕರನ ಅಥವಾ ಎವಲ್ಯೂಷನ್ ಬಗ್ಗೆ ನಾವು ಕಂಡುಹಿಡಿಯೋಕ್ಕೋಸ್ಕರನ ನೋಡ್ಬೇಡ. ಇಲ್ಲಿದೆ ನೋಡಿ ಮೇಲೆ. ಓಕೆ, ಅಥವಾ ನೇಮ್ ಆಫ್ ದಿ ಲಿವಿಂಗ್ ನೇಮಿಗೋಸ್ಕರ ಮಾಡ್ತಾ ಇದ್ದೀವ, ಅಥವಾ ಐಡೆಂಟಿಫಿಕೇಷನ್ಗೆ ಮಾಡ್ತಾ ಇದ್ದೀವ, ಯಾಕಂದರೆ ಅನ್ನೋನ್ ಆರ್ಗನಿಸಮ್ ಬಗ್ಗೆ ಗೊತ್ತಿಲ್ಲ, ಸೊ ಅದಕ್ಕೋಸ್ಕರ ನಾವು ಕ್ಲಾಸಿಫಿಕೇಷನ್ ಮಾಡಬೇಕು. ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಒಂದು ಉತ್ತರ ಈ ಕ್ವಶನ್ನಿಗೆ. ನೆನ್ಪಿಟ್ಕೊಳ್ಳಿ, ಬಿಕಾಸ್ ಈಗ ನಿಮಗೆ ಈಸಿ ಆಗ್ತದೆ, ಅರ್ಥ ಆಯ್ತು ಯಾಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು, ನೇಮಿಂಗ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್. ನೋಡಿ, ಬೈನಾಮಲ್ ನಾಮನ್ಕ್ಲೇಚರ್ದು ರೂಲ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ಒಂದು ರೂಲ್ಸ್ ತಗೊಂಡ್ರೆ ಬೈನಾಮಲ್ ನಾಮನ್ಕ್ಲೇಚರ್ಲಿ 2 ನೇಮ್ ಇರಬೇಕು. ಈಗ ಸಿಂಪಲ್ಲಾಗಿ ನಾನು ಹೇಳೋದಾದರೆ ಇಲ್ಲಿ ಈ ಒಂದು ಮ್ಯಾಂಜಿಫೆರಾ ಇಂಡಿಕಾ ಅಂತ ಬರ್ಕೊಂಡ್ಬಿಡ್ತೀನಿ. ಮ್ಯಾಂಗೋದು ಸೈಂಟಿಫಿಕ್ ನೇಮು ಮ್ಯಾಂಜಿಫೆರಾ ಇಂಡಿಕಾ. ಓಕೆ, ಬರಿತಾ ಇದ್ದೀನಿ ನೋಡಿ, ಟೈಪ್ ಮಾಡ್ತಾ ಇಲ್ಲ ನೋಡಿ ಯಾವ ರೀತಿ ಮಾಡಿದ್ದೀನಿ ಇಲ್ಲಿ. ಮ್ಯಾಂಜಿಫೆರಾ ಜೀನಸ್ ನೇಮ್ ಅಲ್ಲ ಇದು, ಅಥವಾ ಜೆನೆರಿಕ್ ನೇಮ್ ಅಂತ ಕರಿತೀವಿ, ಜೀನಸ್ ನೇಮ್ ಇದು. ಇದ್ಯಾವುದು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಎಪಿಥೆಟ್ ಅಥವಾ ಸ್ಪೀಷಿಸ್ ನೇಮ್. ನೆನ್ಪಿಟ್ಕೊಳ್ಳಿ, ಈ 2 ನೇಮನ್ನು ಒಳಗೊಂಡಿದ್ರೆ ಅದಕ್ಕೆ ಬೈನಾಮಲ್ ನಾಮನ್ಕ್ಲೇಚರ್ ಅಂತ ಕರಿತೀವಿ, ಅಥವಾ ಸಿಂಪಲ್ಲಾಗಿ ಸೈಂಟಿಫಿಕ್ ನೇಮ್ ಅಂತ ಕರಿತೀವಿ. ಇದನ್ನು ಡೆವಲಪ್ ಮಾಡಿದ್ದು ಕರೋಲಸ್ ಲಿನೆಯಸ್ ಅಂತ ಹೇಳುವಂತಹ ಒಂದು ಸೈಂಟಿಸ್ಟು. ಬಟ್ ರೂಲ್ಸ್ ಇದೆ ನೋಡಿ. ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೇಳುವಂಥದ್ದು ಒಂಥರ ನಿಮಗೆ ಇಂಗ್ಲೀಷ್ ನೇಮ್ ಅಲ್ಲ ಅನಿಸ್ತದೆ. ಇದು ಎಲ್ಲಿಂದ ತೆಗೆದಿದ್ದಾರೆ? ಲ್ಯಾಟಿನಿಂದ ತೆಗೆದಿದ್ದಾರೆ. ಕರೆಕ್ಟಾ? ಲ್ಯಾಟಿನ್ ಅಂದರೆ ಗ್ರೀಕ್, ಅದು ಡೆಡ್ ಲ್ಯಾಂಗ್ವೇಜ್, ಅದನ್ನು ಯಾರೂ ಮಾತಾಡೋದಿಲ್ಲ, ಅದಕ್ಕೋಸ್ಕರ ಈ ಥರ ಒಂದು ಹೆಸರುಗಳನ್ನ ತೆಗಿತಾರೆ ಲ್ಯಾಟಿನಿಂದ. ಓಕೆ, ಇನ್ ಕೇಸ್ ನಿಮಗೆ ಸ್ಪೆಸಿಫಿಕ್ ಪದ ಸಿಗ್ತಾ ಇಲ್ಲಪ್ಪ ಲ್ಯಾಟಿನ್ ಲ್ಯಾಂಗ್ವೇಜಲ್ಲಿ, ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಒಂಥರ ಈ ಲ್ಯಾಟಿನೈಸ್ ಮಾಡಬೇಕಾಗ್ತದೆ. ಈಗ ನೋಡಿ ಮ್ಯಾಂಜಿಫೆರಾ ಅಂತ ಹೇಳಿದ್ರೆ ಮ್ಯಾಂಗೋ. ಕರೆಕ್ಟಾ? ಅಂದರೆ ಇದು ಲ್ಯಾಟಿನ್ ವರ್ಡ್ ಅಲ್ಲ ಇದು ಆ್ಯಕ್ಚುಲಿ, ಇದನ್ನು ಒಂಥರ ಲ್ಯಾಟಿನ್ ಥರ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಸ್ಪೆಸಿಫಿಕ್ ವರ್ಡ್ ಸಿಕ್ಕಿಲ್ಲ ಮ್ಯಾಂಗೋಕ್ಕೆ, ಅದಕ್ಕೆ ಮ್ಯಾಂಜಿಫೆರಾ ಅಂತ ಹಾಕಿದ್ದಾರೆ. ಇಂಡಿಕಾ ಅಂದರೆ ಇಂಡಿಯಾದಲ್ಲಿ ಬೆಳೀತಾ ಇದೆ, ಇಂಡಿಯಾದಲ್ಲಿ ಸಿಗ್ತಾ ಇದೆ, ಸೊ ಅದಕ್ಕೆ ಇಂಡಿಕಾ ಅಂತ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಸೊ ಲ್ಯಾಟಿನನ್ನು ತೆಗಿಬೇಕು. ಇನ್ ಕೇಸ್ ಲ್ಯಾಟಿನಲ್ಲಿ ನಿಮಗೆ ಸರಿಯಾದ ಪದಗಳು ಸಿಗ್ತಾ ಇಲ್ಲ ಅಂದರೆ ಅದನ್ನು ನೀವು ಲ್ಯಾಟಿನೈಸ್ ಮಾಡಬೇಕಾಗ್ತದೆ. ಓಕೆ, ಸೊ ಲ್ಯಾಟಿನೈಸ್ ಮಾಡ್ಕೋಬೇಕಾಗ್ತದೆ. ಅರ್ಥ ಆಯ್ತಾ? ಸೊ ಸ್ಪೆಲ್ಲಿಂಗ್ ಗೊತ್ತಾಗ್ತಾ ಇಲ್ಲ, ಲ್ಯಾಟಿನೈಸ್. ಓಕೆ, ಮಾಡ್ಕೋಬೇಕಾಗ್ತದೆ. ಸರಿ, ಸೊ ನೆಕ್ಸ್ಟ್ ನೋಡೋದಾದರೆ, ಈಗ ನೆಕ್ಸ್ಟ್ ಹೋಗೋದಾದರೆ, ಜೀನಸ್ ನೇಮಿನ ಫಸ್ಟ್ ಒಂದು ಲೆಟರ್ ಏನಿದೆ ಅದು ಯಾವತ್ತೂ ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ನೋಡಿ, ಬಾಕಿ ಎಲ್ಲ ಸ್ಮಾಲ್ ಲೆಟರ್ ಇದೆ, ಮತ್ತು ಸ್ಪೀಷೀಸ್ ನೇಮ್ ಕೂಡ ಸ್ಮಾಲ್ ಲೆಟ್ರಿಂದಲೇ ಸ್ಟಾರ್ಟ್ ಆಗಬೇಕು. ಕರೆಕ್ಟಾ? ವೆನ್ ಯು
ವೆನ್ ದ ನೇಮ್ ಇಸ್ ಹ್ಯಾಂಡ್ ರಿಟನ್, ಅದೆರಡೂ ಈ ಏನಿದೆ ಜೀನಸ್ ನೇಮು ಮತ್ತು ಸ್ಪೀಷಿಸ್ ನೇಮ್ ಏನಾಗಿರಬೇಕು, ಸಪರೇಟಾಗಿ ಅಂಡರ್ಲೈನ್ ಆಗಿರಬೇಕು. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಓಕೆ, ಇದೊಂದು ಬಹಳ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ನೇಮನ್ನು ಯಾರು ಕೊಟ್ಟಿದ್ದಾರೆ ಆ ಒಂದು ಆಥರ್ದು ಹೆಸರನ್ನು ಬರೆಯುವಂಥ ಒಂದು ಕ್ರಮನೂ ಕೂಡ ಇದೆ. ಇಲ್ಲಿ ಜಾಗ ಇಲ್ಲ ಆದರೂ ಬರಿತೀನಿ, ಎಲ್ ಡಾಟ್ ಅಂತ ಹೇಳಿ, ಅಂದರೆ ಲಿನ್ ಅಂತ ಹೇಳ್ಬಿಟ್ಟು, ಅಥವಾ ಲಿನ್ ಡಾಟ್ ಅಂತೆಲ್ಲ ಹಾಕ್ಬೋದು. ಹಿಂಗೆ ನೋಡಿ, ಕ್ಯಾಪಿಟಲ್ ಎಲ್ ಇರಬೇಕು, ಆಮೇಲೆ ಲಿನ್ ಡಾಟ್ ಹಾಕಬೇಕು. ಇದು ಒಂದು ಕರೆಕ್ಟ್ ಆದಂಥ ನೇಮ್. ಅಥವಾ ಸುಮ್ಮನೆ ಎಲ್ಲಿ ಬರೆದ್ಬಿಟ್ಟು ಡಾಟ್ ಹಾಕಿದರೂ ಕೂಡ ಕರೆಕ್ಟೇ. ಓಕೆ, ಸೊ ಆಥರ್ ನೇಮನ್ನು ಸ್ಪೆಸಿಫೈ ಮಾಡಬೇಕು. ಇಲ್ಲಿ ಇಲ್ಲ, ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ, ನೆನ್ಪಿಟ್ಕೋಬೇಕು. ಓಕೆ, ಇನ್ ಕೇಸ್ ಇಫ್ ಇಟ್ ಈಸ್ ಹ್ಯಾಂಡ್ ರಿಟನ್ ಯು ನೀಡ್ ಟು ಅಂಡರ್ಲೈನ್ ಸಪರೇಟ್ಲಿ, ಅದನ್ನು ಹೇಳಿದ್ದೇನೆ. ಇನ್ ಕೇಸ್ ಟೈಪ್ ಮಾಡಿದರೆ ಈ ಥರ ಇರಬೇಕು ನೋಡಿ, ಕಾಣ್ತಾ ಇದೆಯಾ ಯಾವ ಥರ ಇದೆ ಇದು? ಈ ಇಟಾಲಿಸೈಸ್ ಆಗಿದೆ, ಕರೆಕ್ಟಾ? ಇಟಾಲಿಕ್ಸಲ್ಲಿ ಇದೆ, ನೆನ್ಪಿಟ್ಕೊಳ್ಳಿ. ಸರಿ ನೋಡಿ, ಈ ಟೈಪ್ ಮಾಡಿದಾಗ ನಾನು ಅಂಡರ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಇಟಾಲಿಕ್ಸ್ನಲ್ಲಿ ಮಾಡಿದ್ರೆ ಸಾಕು. ಸೆಲೆಕ್ಟ್ ಮಾಡಿಬಿಟ್ಟು ಇಟಾಲಿಕ್ಸ್ ಮಾಡಿಬಿಟ್ರೆ ಆಯಿತು. ಸೊ ಇದೆಲ್ಲ ರೂಲ್ಸ್ ಆ್ಯಕ್ಚುಲಿ ಯಾವುದ್ರದ್ದು, ಈ ಬೈನಾಮಲ್ ನಾಮನ್ಕ್ಲೇಚರ್. ಈಗ ಕರೆಕ್ಟಾಗಿ ನೋಡಿ, ಎಪಿಸ್ ಇಂಡಿಕಾ ಏನಿದೆ ಇದೆಲ್ಲ ರೀತಿಯಲ್ಲಿ ಸರಿ ಇದೆ ಅಂತ ಅನಿಸ್ತಾ ಉಂಟು, ಕರೆಕ್ಟಾ? ಯಾಕಂದರೆ ಎ ಕ್ಯಾಪಿಟಲ್ ಲೆಟರ್ ಇದೆ ಜೀನಸ್ ನೇಮ್ದು, ಮತ್ತು ಐ ಏನಿದೆ ಸ್ಮಾಲ್ ಲೆಟರ್ ಇದೆ, ಮತ್ತು ಏನಿದೆ ಇದನ್ನು ಇಟಾಲಿಕ್ಸ್ನಲ್ಲಿ ಮಾಡಿದ್ದೀವಿ, ಸರಿ, ಕರೆಕ್ಟ್ ಇದೆ. ಮತ್ತು ಇದರ ಒರಿಜಿನ್ ಕೂಡ ನಿಮಗೆ ಹೆಂಗೆ ಕಾಣ್ತಾ ಇದೆ, ಇದೊಂಥರ ಲ್ಯಾಟಿನ್ ವರ್ಡ್ ಥರ ಇದೆ, ಕರೆಕ್ಟಾ? ಮತ್ತು ಟ್ರಿಪನೋಸೋಮಾ ಗ್ಯಾಂಬಿಯನ್ಸ್ ಅಂತಿದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಸ್ಪೀಷಿಸ್ ನೇಮು ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗಿರೋದ್ರಿಂದ ಇದು ತಪ್ಪು, ಇದು ಸ್ಮಾಲ್ ಲೆಟ್ರಲ್ಲಿ ಇರಬೇಕಿತ್ತು, ಜಿ. ಆಮೇಲೆ ಫೀಕಸ್ ಬೆಂಗಾಲಿಯನ್ಸಸ್ ಇದು ಕೂಡ ನೋಡಿ, ಇದು ಸರಿ ಇದೆ, ಬಟ್ ಇದೇನಾಗಿದೆ, ತಪ್ಪಾಗಿದೆ, ಸ್ಮಾಲ್ ಲೆಟರ್ ಬಿ ಅಲ್ಲಿ ಇರಬೇಕಿತ್ತು. ಮ್ಯಾಂಜಿಫೆರಾ ಇಂಡಿಕಾ ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ, ಇಲ್ಲಿ ಇಂಡಿಕಾ ಅಂತ ಹೇಳುವಂಥದ್ರಲ್ಲಿ ಗ್ಯಾಪ್ ಇರಬೇಕಿತ್ತು, ಕರೆಕ್ಟಾ? ಮ್ಯಾಂಜಿಫೆರಾ ಆದಮೇಲೆ ಇಂಡಿಕಾದಲ್ಲಿ ಗ್ಯಾಪ್ ಇರಬೇಕಿತ್ತು. ಇದು ಕಂಟಿನ್ಯೂಸ್ ಆಗಿ ಒನ್ ವರ್ಡಲ್ಲಿ ಕೊಟ್ಬಿಟ್ಟಿದ್ದಾರೆ, ಇದು ಕೂಡ ತಪ್ಪು. ಸೊ ಆಪ್ಷನ್ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಈಸಿ ಇದೆ ನೋಡಿ. In a hierarchical system of plant classification, which one of the following taxonomic ranks generally ends CA? ಇದನ್ನು ನಾನು ಆಲ್ರೆಡಿ ಮಾತಾಡಿದ್ದೇನೆ, ಕರೆಕ್ಟಾ? ಯಾವುದಂತ ಹೇಳ್ಬೋದಾ? ಫ್ಯಾಮಿಲಿ. ಸಿಂಪಲ್ ಫ್ಯಾಮಿಲಿ. ಓಕೆ, ಫಾರ್ ಎಕ್ಸಾಂಪಲ್ಸ್ ಈಗ ನೀವು ನೋಡಿದರೆ ಪೊಯೇಸಿಯೇ. ಓಕೆ, ಪೊಯೇಸಿಯೇ ನೋಡ್ಕೊಳ್ಳಿ. ನಿಮ್ಮ ಟ್ರಿಟಿಕಮ್ ಈಸ್ಟಿವಮ್ ಇದೆಯಲ್ಲ, ಅಂದರೆ ವೀಟ್ ಸೈಂಟಿಫಿಕ್ ನೇಮ್, ಅದು ವೀಟ್ದು ಒಂದು ಫ್ಯಾಮಿಲಿ ಯಾವುದು? ಪೊಯೇಸಿಯೇ. ವೀಟ್ದೊಂದು ಆರ್ಡರ್ ತಗೊಂಡ್ರೆ ಪೊಯೆಲ್ಸ್ ಬರ್ತದೆ. ಹೀಗೆ ಗೊತ್ತಾಯ್ತಾ? ಜೀನಸ್ ತಗೊಂಡ್ರೆ ಯಾವುದು ಬರ್ತದೆ ವೀಟ್ದು ಅಂತ ಹೇಳಿದ್ರೆ ಟ್ರಿಟಿಕಮ್ ಅಂತ ಬರ್ತದೆ. ಇಲ್ಲಿ ಬರ್ಕೊಂಬಿಡೋಣ, ಟ್ರಿಟಿಕಮ್ ಅಂತ ಹೇಳ್ಬಿಟ್ಟು. ಈಗ ಕ್ಲಾಸ್ ತಗೊಂಡ್ರೆ ಮೋನೋಕಾಟಲ್ಲಿ ಬರ್ತದೆ, ಮೋನೋಕಾಟಿಲಿಡನೆ ಅಂತ ಹೇಳ್ಬೋದು, ಕರೆಕ್ಟಾ? ಸೊ ಈ ಥರ ನೀವು ನೆನ್ಪಿಟ್ಕೋಬೇಕಾಗ್ತದೆ. ಸರಿ, ನೆಕ್ಸ್ಟು ICBN ಸ್ಟ್ಯಾಂಡ್ಸ್ ಫಾರ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮನ್ಕ್ಲೇಚರ್, ಕರೆಕ್ಟ್, ಆಪ್ಷನ್ ಎ. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಕ್ವಶನ್ ನಂಬರ್ 14 ನೋಡಿ, ICZN ಸ್ಟ್ಯಾಂಡ್ ಫಾರ್, ಇದನ್ನು ಕೂಡ ನಾನು ಆಲ್ರೆಡಿ ಹೇಳಿದ್ದೇನೆ, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮನ್ಕ್ಲೇಚರ್. ಇಲ್ಲಿ ನೇಮ್ಸ್ ಅಂತಿದೆ, ಅದಲ್ಲ. ಆಪ್ಷನ್ ಬಿ ಏನಿದೆ ಅದಕ್ಕೆ ಹೋಗ್ಬೋದಾ? ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಲಾಜಿಕಲ್ ನಾಮನ್ಕ್ಲೇಚರ್, ಎಸ್, ಕರೆಕ್ಟ್, ಆಪ್ಷನ್ ಬಿ. ಟ್ರಿಟಿಕಮ್ ಈಸ್ಟಿವಮ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಅಂತಿದೆ. ಟ್ರಿಟಿಕಮ್ ಈಸ್ಟಿವಮ್ ಈಗಷ್ಟೇ ಹೇಳಿದ್ದೇನೆ, ವೀಟ್ದದು, ಕರೆಕ್ಟಾ? ಸೊ ವೀಟ್ ಈಸ್ ದ ಆನ್ಸರ್ ಆ್ಯಕ್ಚುಲಿ, ನೆನ್ಪಿಟ್ಕೊಳ್ಳಿ. ಆಪ್ಷನ್ ಸಿ ಸಿಂಪಲ್ ಇದೆ. ಹೌಸ್ ಫ್ಲೈ ಆಗಿದ್ದರೆ ಮಸ್ಕಾ ಡೊಮೆಸ್ಟಿಕಾ ಅಂತ ಬಂದುಬಿಡ್ತದೆ. ಈಗ ಮ್ಯಾಂಗೋ ಆದರೆ ಮ್ಯಾಂಜಿಫೆರಾ ಇಂಡಿಕಾ. ಕ್ಯಾಕ್ಟಸ್ ಅಂತ ಹೇಳಿದ್ರೆ ನಮಗೆ ಜೀನಸ್ ನೇಮ್ ಗೊತ್ತಿದೆ, ಅಪುನ್ಶಿಯಾ ಅಂತ ಕರಿತೀವಿ. ಸ್ಪೀಷಿಸ್ ನೇಮ್ ನನಗೆ ಗೊತ್ತಿಲ್ಲ. ಓಕೆ, ಫೈನ್. ನೆಕ್ಸ್ಟ್ ಹೋಗೋಣ. 16th ನೋಡಿ, ದಿಸ್ ಆ್ಯನಿಮಲ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ಇಟ್ಸ್ ಪರ್ಟಿಕ್ಯುಲರ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ. ಓಕೆ, ಆ್ಯನಿಮಲ್ ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಬಟ್ ಇಲ್ಲಿ ನಮಗೆ ಮ್ಯಾಂಗೋನೂ ಇದೆ, ವೀಟು ಇದೆ. ಸೊ ಆ್ಯನಿಮಲ್ ಅಂತ ಆಗೋದಿಲ್ಲ, ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರೋದು. ಇರಲಿ, ಓಕೆ, ಅರ್ಥ ಆಯ್ತಲ್ವಾ? ಹೌಸ್ ಫ್ಲೈ, ಮಸ್ಕಾ, ಆರ್ಡರ್ ಅಂತಿದೆ. ಮಸ್ಕಾ ಅಂತ ಹೇಳುವಂಥದ್ದು ಯಾವುದು? ಆರ್ಡರಾ? ಜೀನಸ್ ಬರ್ತದೆ. ಓಕೆ, ವಾಟ್ ಈಸ್ ದ ಆರ್ಡರ್ ಆಫ್ ಹೌಸ್ ಫ್ಲೈ? ಈಗ ನೀವು ಹೇಳ್ಬೋದಾ? ಆವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಕರೆಕ್ಟ್. ಓಕೆ, ಫೈನ್. ನೆಕ್ಸ್ಟ್ ಹ್ಯೂಮನ್ಸ್ ಅಂತ ಹೇಳಿದ್ರೆ, ಈಗ ಹ್ಯೂಮನ್ಸ್ದು ಪ್ರೈಮೇಟ ಫ್ಯಾಮಿಲಿ ಇಲ್ಲ. ಹ್ಯೂಮನ್ಸ್ದು ಫ್ಯಾಮಿಲಿ ಆ್ಯಕ್ಚುಲಿ ಯಾವುದಿದೆ? ಹೋಮಿನಿಡೆ ಬರ್ತದೆ ಅಲ್ವಾ? ಪ್ರೈಮೇಟ್ ಆ್ಯಕ್ಚುಲಿ ಆರ್ಡರ್ ಆಗಬೇಕಿತ್ತು, ಕರೆಕ್ಟ್. ಓಕೆ, ಮ್ಯಾಂಗೋ ಅನಕಾರ್ಡಿಯೇಸಿಯೇ ಕ್ಲಾಸ್ ಬರಬೇಕು. ಈಗ ಮ್ಯಾಂಗೋದೊಂದು ಕ್ಲಾಸಿಫಿಕೇಷನ್ ನಿಮಗೆ ಹೇಳ್ಬಿಡ್ತೀನಿ ನೋಡಿ, ಕಿಂಗ್ಡಮ್ಮು, ಫೈಲಮ್ಮು, ಮತ್ತು ಕ್ಲಾಸು, ಆರ್ಡರು, ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟು, ನಾರ್ಮಲಿ ನೀಟ್ನಲ್ಲಿ ಕೇಳುವಂಥದ್ದು. ವಾಟ್ ಈಸ್ ದ ಕ್ಲಾಸ್ ಆಫ್ ಮ್ಯಾಂಗೋ ಅಂತ ಹೇಳ್ಬಿಟ್ಟು ಆರ್ಡರು. ಸೊ ನಮಗೆ ಕಿಂಗ್ಡಮ್ ತಗೊಂಡ್ರೆ ಅದು ಪ್ಲ್ಯಾಂಟೇ ಬರ್ತದೆ. ಫೈಲಮ್ ಅಂತ ಯೂಸ್ ಮಾಡೋದಿಲ್ಲ ಪ್ಲ್ಯಾಂಟಲ್ಲಿ, ಡಿವಿಷನ್ ಅಂತ ಹಾಕ್ತೀವಿ. ಸೊ ಡಿವಿಷನ್ ಬಂದಾಗ ಈಗ ಪ್ಲ್ಯಾಂಟೆಯಲ್ಲಿ ತುಂಬ ಇದೆ. ಈಗ ನಿಮಗೆ ಗೊತ್ತಿರ್ಬೋದು, ಡಿವಿಷನ್ ತಗೊಂಡಾಗ ಅದು ಈ ಬ್ರಯೋಫೈಟ್ಸ್ ಆಗಿರಬಹುದು, ಆಲ್ಗೆ ಆಗಿರಬಹುದು, ಅಥವಾ ಈ ಏಂಜಿಯೋಸ್ಪರ್ಮ್ಸ್ ಆಗಿರಬಹುದು, ಅಥವಾ ಜಿಮ್ನೋಸ್ಪರ್ಮ್ ಆಗಿರಬಹುದು, ಟೆರಡೋಫೈಟ್ಸ್ ಆಗಿರ್ಬೋದು. ಇದು ಯಾವುದಿದೆ? ಏಂಜಿಯೋಸ್ಪರ್ಮ್ಸು. ಯಾಕಂತ ಹೇಳಿದ್ರೆ ಏಂಜಿಯೋಸ್ಪರ್ಮೇ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಯಾಕಂದರೆ ಫ್ಲವರಿಂಗ್ ಪ್ಲಾಂಟ್ಸ್ ಇದು ಮ್ಯಾಂಗೋ.
ಕ್ಲಾಸ್ ತಗೊಂಡಾಗ ಈಗ ಏಂಜಿಯೋಸ್ಪರ್ಮಲ್ಲಿ 2 ಕ್ಲಾಸ್ಗಳು ಬರ್ತದೆ, ಒಂದು ಡೈಕಾಟ್ ಮತ್ತು ಮೋನೋಕಾಟು. ಸೊ ಮ್ಯಾಂಗೋ ಯಾವತ್ತು ಡೈಕಾಟು. ಸೊ ಇದು ಬರ್ಕೊಂಡ್ಬಿಡ್ತೀನಿ ನೋಡಿ, ಡೈಕಾಟಿಲಿಡನೆ. ಓಕೆ, ಸೊ ಹಿಂಗೆ ಸಾಕು, ಕಾಟಿಲಿಡನೆ ಬರೆದಿಟ್ಕೊಂಬಿಡಿ. ಓಕೆ, ನೆಕ್ಸ್ಟು ಡೈಕಾಟಲ್ಲಿ ಆರ್ಡರ್ ಯಾವುದು ಅಂತ ಹೇಳಿದ್ರೆ ಸ್ಯಾಪಿಂಡೇಲ್ಸ್ ಅಂತ ಬರ್ತದೆ. ಆರ್ಡರ್ ನೆನ್ಪಿಟ್ಕೋಬೇಕು, ಸ್ಯಾಪಿಂಡೇಲ್ಸ್ ಅಂತ ಬರಿತೀನಿ. ಫ್ಯಾಮಿಲಿ ತಗೊಂಡಾಗ ಸ್ಯಾಪಿಂಡೇಲ್ಸ್ದು ನೆಕ್ಸ್ಟ್ ಬರೋದು ಅನಾಕಾರ್ಡಿಯೇಸಿಯೇ. ಸೊ ಇಲ್ಲಿ ಕ್ಲಾಸ್ ಕೊಟ್ಬಿಟ್ಟಿದ್ದಾನೆ ಅವನು, ಕ್ಲಾಸ್ ಡೈಕಾಟಿಲಿಡನ್ ಆಗಬೇಕಿತ್ತಲ್ವಾ, ಅನಾಕಾರ್ಡಿಯೇಸಿಯೇ, ಕಾರ್ಡಿಯೇಸಿಯೇ. ಓಕೆ, ನೆನ್ಪಿಟ್ಕೊಳ್ಳಿ. ಜೀನಸ್ಸು ಮ್ಯಾಂಜಿಫೆರಾ, ಆಮೇಲೆ ಸ್ಪೀಷೀಸು ಇಂಡಿಕಾ. ಬಹಳ ಇಂಪಾರ್ಟೆಂಟು, ಬರೆದಿಟ್ಕೊಳ್ಳಿ, ನೀಟಾಗಿ ನೋಟ್ಸ್ ಮಾಡಿಟ್ಕೊಳ್ಳಿ, ಹೈಲೈಟ್ ಮಾಡ್ಕೊಳ್ಳಿ. ಯಾಕೆಂದರೆ ಸ್ಯಾಪಿಂಡೇಲ್ಸ್ ಮತ್ತು ಈ ಅನಾಕಾರ್ಡಿಯೇಸಿ ಏನಿದೆ ಅದು ಬಹಳ ಬಹಳ ಇಂಪಾರ್ಟೆಂಟ್. ಫ್ಯಾಮಿಲಿದು ಸಫಿಕ್ಸ್ ಗೊತ್ತಾಯ್ತಾ, ACA ಪ್ಲ್ಯಾಂಟಲ್ಲಿ ನಾರ್ಮಲಿ. ಓಕೆ, ಈಗ ಆ್ಯನಿಮಲ್ಸಲ್ಲಾಗಿದ್ದರೆ AE ಅಷ್ಟೇ, A ಮತ್ತು E. ಓಕೆ, ಸೊ ಕ್ಲಾಸ್ ಆಗೋದಿಲ್ಲ ಇಲ್ಲಿ. ನಮಗೆ ಗೊತ್ತಾಯಿತು ವಾಟ್ ಈಸ್ ದ ಕ್ಲಾಸ್ ಆಫ್ ದಿ ಮ್ಯಾಂಗೋ ಅಂತ ಕೇಳಿಬಿಟ್ರೆ ನಿಮಗೆ ಡೈಕಾಟಿಲಿಡನ್ ಆಯಿತು. ಕಾರ್ಡಿಯೇಸಿ ಅಂತ ಹೇಳುವಂಥದ್ದು ಫ್ಯಾಮಿಲಿ ಆಗಿಬಿಡ್ತದೆ. ವಾಟ್ ಈಸ್ ದ ಆರ್ಡರ್ ಅಂತ ಕೇಳಿದ್ರೆ ಸ್ಯಾಪಿಂಡೇಲ್ಸ್ ಆಗ್ತದೆ. ಈಗ ವೀಟ್ ತಗೊಳ್ಳೋಣ. ವೀಟ್ ತಗೊಂಡ್ರೆ ಟ್ರಿಟಿಕಮ್ ಜೀನಸ್ಸು, ಕರೆಕ್ಟಾ? ಸೊ ಟ್ರಿಟಿಕಮ್ ಈಸ್ಟಿವಮ್ ಈಸ್ ದಿ ಬರೆದ್ಕೊಂಬಿಡೋಣ. ಟ್ರಿಟಿಕಮ್ ಈಸ್ಟಿವಮ್ ಕೇಳ್ಬಿಡ್ತೇನೆ ಒಂದೊಂದ್ಸಲ. ಈಸ್ಟಿವಮ್ ಅಂತ ಹೇಳುವಂಥದ್ದು ಏನು? ಇಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ದಿ ವೀಟ್. ಸೊ ಈಗ ಸುಮ್ಮನೆ ಇಲ್ಲಿ ಬರ್ಕೊಳ್ಳೋದಾರೆ, ರಫ್ ಆಗಿಬಿಡ್ತದೆ ನೋಡಿ, ತುಂಬ ಗಿಜಿ ಆಗ್ತದೆ. ಅದ್ರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜಾಗ ಇಲ್ಲ ಇಲ್ಲಿ. ಓಕೆ, ಕಿಂಗ್ಡಮ್ ತಗೊಂಡ್ರೆ ಪ್ಲ್ಯಾಂಟೇ ಬಂತಪ್ಪ. ಈಗ ಡಿವಿಷನ್ ತಗೊಂಡ್ರೆ ಇದು ಇದು ಏಂಜಿಯೋಸ್ಪರ್ಮ, ಹೌದು, ಫ್ಲವರಿಂಗ್ ಪ್ಲ್ಯಾಂಟ್ಸು. ಅದೇ ಕ್ಲಾಸಿಗೆ ಬರುವಾಗ ಡೈಕಾಟ್ ಅಲ್ಲ, ಇದು ವೀಟ್ ಯಾವತ್ತು ಮೋನೋಕಾಟಿಲಿಡನೆ. ಓಕೆ, ಈಗ ಆರ್ಡರ್ ಏನಿದೆ ಇದು ಬಹಳ ಇಂಪಾರ್ಟೆಂಟು. ಈಗ ನಾವೀಗ ಆರ್ಡರ್ ತಗೊಂಡ್ರೆ ಇದು ಪೊಯೆಲ್ಸಿಗೆ ಬರ್ತದೆ, ಪೊಯೆಲ್ಸ್ ಅಂತ ಹೇಳುವಂಥದ್ದು. ಅದೇ ಫ್ಯಾಮಿಲಿ ತಗೊಂಡ್ರೆ ಪೊಯೇಸಿಯೇ ಅಂತ ಬರುತ್ತೆ. ಜೀನಸ್ಸು ಟ್ರಿಟಿಕಮ್ಮು, ಸ್ಪೀಷೀಸು ಈಸ್ಟಿವಮ್. ಓಕೆ, ನೋಟ್ಸ್ ಮಾಡಿಟ್ಕೊಳ್ಳಿ. ಪೊಯೆಲ್ಸ್ ಮತ್ತು ಪೊಯೇಸಿಯೇ, ಸ್ಯಾಪಿಂಡೇಲ್ಸ್ ಮತ್ತು ಅನಾಕಾರ್ಡಿಯೇಸಿ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಐ ಆಮ್ ಸ್ಟ್ರೆಸ್ಸಿಂಗ್ ದಿಸ್ ಪಾಯಿಂಟ್. ಇದನ್ನು ಕಲ್ತ್ಕೊಂಬಿಡಿ. ಸೊ ಮತ್ತೆ ಯಾವುದು ವರಿ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಜೀನಸ್ ಕರೆಕ್ಟ್ ಇದೆ, ಆಪ್ಷನ್ ಡಿ ಏನಿದೆ ಸರಿಯಾದ ಉತ್ತರ. ನೆಕ್ಸ್ಟ್, ಮ್ಯಾಚ್ ದಿ ಕಾಲಮ್ 1 ವಿತ್ ಕಾಲಮ್ 2 ಫಾರ್ ಹೌಸ್ ಫ್ಲೈ ಕ್ಲಾಸಿಫಿಕೇಷನ್. ಈಗ ಹೌಸ್ ಫ್ಲೈ ನಮಗೆ ಗೊತ್ತಾಗಿದೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿಬಿಟ್ಟಿದ್ದೇವೆ, ಕರೆಕ್ಟ್? ಸೊ ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್. ಸೊ ನಿಮಗೆ ಇದರಲ್ಲಿ ಈಸಿ ಆಗುವಂಥದ್ದು ಯಾವುದು ಅಂತ ನೀವು ಕಂಡುಹಿಡಬೇಕು, ನೆನಪಿಗೆ ಬರಲಿಲ್ಲ ಅಂತ ಹೇಳಿದ್ರೆ. ಈಗ ನಮಗೆ ಗೊತ್ತಿರುವ ಹಾಗೆ ಫೈಲಮ್ ಯಾವುದು? ಆರ್ಥ್ರೋಪೋಡ ಅಲ್ವಾ, ಇನ್ಸೆಕ್ಟಿಗೆ ಸಂಬಂಧಪಟ್ಟದ್ದು. ಸೊ ಜಾಯಿಂಟೆಡ್ ಅಪೆಂಡೇಜಸ್ಸು ಆರ್ಥ್ರೋಪೋಡ ಆಯಿತು. ಓಕೆ, ಆಮೇಲೆ ನೆಕ್ಸ್ಟು ಕ್ಲಾಸಿಗೆ ತಗೊಂಡ್ರೆ ನಾವೀಗ ಕ್ಲಾಸ್ ಯಾವುದು ಬರುತ್ತೆ ಇದರಲ್ಲಿ? ಇದು ಕ್ಲಾಸು ಇನ್ಸೆಕ್ಟದಲ್ಲಿ ಬರುತ್ತೆ, ಕರೆಕ್ಟಾ? ಓಕೆ, ಆಮೇಲೆ ಆರ್ಡರ್ ತಗೊಳ್ಳೋದಾದರೆ ಆರ್ಡರು 2 pairs ಆಫ್ ವಿಂಗ್ಸ್ ಆದರೆ ಡಿಪ್ತಿರಾ ಅಂತ ಬರುತ್ತೆ. ಓಕೆ, ಸೊ ನಾನು ಅವಾಗಲೇ ಬರೆಯುವಾಗ TH ಹಾಕಿದೆ, ಸಾರಿ ಫಾರ್ ದಟ್, ಇಟ್ಸ್ ಜಸ್ಟ್ ಕರೆಕ್ಟೆಡ್, PTERA. ಈಗ ಫ್ಯಾಮಿಲಿ ಬರೋದಾದರೆ ಯಾವುದು ಬಂದಿತ್ತು? ಮಸಿಡೆ ಅಂತ ಬರುತ್ತೆ. ಸೊ ಎಗೆ 3 ಆಗಬೇಕು ನೋಡಿ. ಎಗೆ 3 ಯಾವುದಿದೆ? ಎನಲ್ಲೂ ಇಲ್ಲ, ಸಿನಲ್ಲೂ ಇಲ್ಲ. ಸೊ ಈಗ ಎಲಿಮಿನೇಷನ್ ಆಯಿತು, ನಮ್ಮ ಹತ್ರ 2 ಆಪ್ಷನ್ ಉಳ್ಕೊಂಡಿದೆ. ಬಿಗೆ ಆರ್ಡರ್ ಏನು ಕೊಟ್ಟಿದ್ದಾನೆ? ಆರ್ಡರ್ ಏನಿದೆ 1 ಆಗಬೇಕಿತ್ತು. ಸೊ ನಮಗೆ ಗೊತ್ತಾಗಿದೆ ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ, C4D2, ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಬೇಡ. ಹೋಪ್ ನನ್ನ ಈ ಎಫರ್ಟ್ ನಿಮಗೆ ಯೂಸ್ ಆಗ್ತಿದೆ, ಹೆಲ್ಪ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ಓಕೆ, ಈ ಥರ ಬಹಳಷ್ಟು ವೀಡಿಯೋ ಸೀರೀಸಲ್ಲಿ ನಾನು MCQ ಸೀರೀಸನ್ನು ಮಾಡ್ತಾ ಹೋಗ್ತೇನೆ. ಆ್ಯಕ್ಚುಲಿ ಈಗ ಆಲ್ರೆಡಿ ಸೆಕೆಂಡ್ PUC ಸ್ಟಾರ್ಟ್ ಮಾಡಿದ್ದೆ, ಫಸ್ಟ್ PUCದು ಕೂಡ ಎಲ್ಲ ಚಾಪ್ಟರ್ ಕವರ್ ಮಾಡ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಓಕೆ, ಕ್ಯಾಟಗರೈಸಿಂಗ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ಈಸಿಲಿ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸ್ ಅಂತ ಆವಾಗಲೇ ನಾನು ಡೆಫಿನೇಷನ್ ಹೇಳಿದ್ದೆ. ಇದಕ್ಕೆ ಟ್ಯಾಕ್ಸಾನಮಿ ಅಂತ ಕರೀತಾರೆ, ಆಪ್ಷನ್ ಸಿ. ಗಾಟ್ ಇಟ್? ಓಕೆ, ಕ್ಲಾಸಿಫಿಕೇಷನ್ ಬರೋದಿಲ್ಲ. ಕ್ಲಾಸಿಫಿಕೇಷನ್ ಅಂದರೆ ಆ ಒಂದು ಆರ್ಗನಿಸಮ್ಸ್ಗೆ ನಾವು ರ್ಯಾಂಕನ್ನು ಕೊಡುವಂಥದ್ದು. ಕಿಂಗ್ಡಮ್ಮು, ಫೈಲಮ್ಮು, ಕ್ಲಾಸ್, ಆರ್ಡರು, ಫ್ಯಾಮಿಲಿ, ಆಮೇಲೆ ಜೀನಸ್ ಮತ್ತು ಸ್ಪೀಷೀಸ್. ಕಿಂಗ್ ಪ್ಲೇ ಚೆಸ್ ಆನ್ ಫನ್ನಿ ಗ್ರೀನ್ ಸ್ಕ್ವೇರ್. ಓಕೆ, ಸಿಸ್ಟಮ್ಯಾಟಿಕ್ಸ್ ಅಂದರೆ ಎವಲ್ಯೂಷನರಿ ರಿಲೇಷನ್ಶಿಪ್, ಕರ್ಲಸ್ ಲಿನೆಸ್ದು, ಸಿಸ್ಟಮ ನ್ಯಾಚುರೆ. ಓಕೆ, ಫೈಂಡ್ ದ ಆಡ್ ಒನ್ ಔಟ್. ಸರಿ ನೋಡಿ, ಇದನ್ನು ಸ್ಟೇಟ್ಮೆಂಟ್ ಎ ತಗೊಳ್ಳಿ. ಡೆವಲಪ್ಮೆಂಟ್ ಸ್ಟೇಜಸ್, ಇಕೊಲಾಜಿಕಲ್ ಹ್ಯಾಬಿಟ್ಯಾಟ್, ಸೆಲ್ ಸ್ಟ್ರಕ್ಚರು, ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಸ್ಟ್ರಕ್ಚರ್. ಇದು ಏನಿದೆ? ಬೇಸಿಕ್ಸ್ ಆಫ್ ಟ್ಯಾಕ್ಸಾನಮಿ. 5 ಬೇಸಿಕ್ಸ್ ಏನಿದೆ? 1, 2, 3, 4, 5 ಎಲ್ಲ ಇದೆ. ಓಕೆ, ಸೊ ಇದು ಕರೆಕ್ಟ್ ಇದೆ, ಕರೆಕ್ಟ್. ಐಡೆಂಟಿಫಿಕೇಷನು, ಕ್ಯಾರೆಕ್ಟರೈಸೇಷನು, ಕ್ಲಾಸಿಫಿಕೇಷನು, ನಾಮನ್ಕ್ಲೇಚರು. ಸೊ ಇದು ಕೂಡ ಟ್ಯಾಕ್ಸಾನಮಿಯಲ್ಲಿ ಬರುವಂತಹ 4 ಸ್ಟೆಪ್ಸ್ಗಳು, 4 ಸ್ಟೆಪ್ಸ್. ಇದು ಕೂಡ ಸರಿ ಇದೆ. ಅನಿಮೇಲಿಯಾ, ಕಾರ್ಡೇಟಾ, ಮೆಮೇಲಿಯಾ, ಪ್ರೈಮೇಟಾ, ಹೋಮೋಸೆಪಿಯನ್ಸ್. ಇದು ಯಾವುದು? ಈ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಆಫ್ ಹ್ಯೂಮನ್ ಬೀಯಿಂಗು. ಇದು ಕೂಡ ಸರಿ ಇದೆ, ಎಲ್ಲ ಸರಿ ಇದೆ ನೋಡಿ. ಓಕೆ,
ಪ್ಲಾಂಟೆ, ಏಂಜಿಯೋಸ್ಪರ್ಮೆ, ಡೈಕಾಟಿಲಿಡನೆ, ಟ್ರಿಟಿಕಮ್, ಈಸ್ಟಿವಮ್. ಸೊ ಇದು ವೀಟ್ದು ಕೊಟ್ಟಿದ್ದಾನೆ ಅವನು, ಅರ್ಥ ಮಾಡ್ಕೊಳ್ಳಿ. ವೀಟ್ ಕೆನ್ ನಾಟ್ ಬಿ ಕಾಟಿಲಿಡನೆ, ಇಟ್ ಈಸ್ ಎ ಮೋನೋಕಾಟಿಲಿಡನೆ. ಬಾಕಿ ಎಲ್ಲ ಸರಿ ಇದೆ. ಸೊ ಹಾಗೆ ನೋಡಿದ್ರೆ ಆಡ್ ಒನ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದು ತಪ್ಪಿದೆ. ಈ ಕ್ವಶನನ್ನು ಬೇಕಾದ್ರೆ ಇನ್ಕರೆಕ್ಟ್ ಅಂತ ಹೇಳ್ಬೋದು, ಇನ್ಕರೆಕ್ಟ್ ಸೆಟ್. ಓಕೆ, ಸೊ ಆಪ್ಷನ್ ಡಿ. ಓಕೆ, ನೆನ್ಪಿಟ್ಕೋಬೇಕು. ಸಣ್ಣ ಸಣ್ಣ ಒಂದು ಇನ್ಫಾರ್ಮೇಷನ್ ನೀವು ಕ್ಯಾಚ್ ಮಾಡಬೇಕಾಗ್ತದೆ. 20th ಕ್ವಶನ್, ಮ್ಯಾಚ್ ಕಾಲಮ್ 1 ಆ್ಯಂಡ್ ಕಾಲಮ್ 2 ಫಾರ್ ಹೌಸ್ ಫ್ಲೈ ಕ್ಲಾಸಿಫಿಕೇಷನ್. ಓಕೆ, ಸೊ ಇದು ರಿಪೀಟೆಡ್ ಕ್ವಶನ್, ಐ ಆಮ್ ಸಾರಿ ಫಾರ್ ಇಟ್. ಓಕೆ, ರಿಪೀಟ್ ಬಂದುಬಿಟ್ಟಿದೆ. ಯೂಸಿಂಗ್ ದ ಕೋಡ್ಸ್ ಪ್ರೊವೈಡೆಡ್ ಬಿಲೋ. ಓಕೆ, ಫ್ಯಾಮಿಲಿ ಅಂತ ಇದೆ. ಹೌಸ್ ಫ್ಲೈ ಅಂತ ಹೇಳಿದ್ರೆ ಸಾರಿ, ಇದನ್ನು ನಾವೇನು ಮಾಡೋಣ ಅಂತ ಹೇಳಿದ್ರೆ ಹೌಸ್ ಫ್ಲೈಯನ್ನು ತೆಗೆದುಬಿಡೋಣ. ಯಾಕಂದರೆ ಕೋಡೇಟಾ, ಕಾರ್ನಿವೋರಾ, ಫೆಲಿಡೆ, ಮೆಮಿಲೆ ಇದೆ. ನಾನೀಗ ಇದನ್ನು ಇದಂತ ಹಾಕ್ಬಿಡೋಣ, ಯಾವುದು ಲಯನ್ ಹಾಕ್ಬಿಡೋಣ. ಲಯನ್ ಹಾಕ್ಬೋದು, ಟೈಗರ್ ಹಾಕ್ಬೋದು. ಓಕೆ, ಸೊ ಸಾರಿ ಫಾರ್ ಇಟ್, ಟೈಪಿಂಗಲ್ಲಿ ನಾನು ನೋಡಲಿಲ್ಲ. ಓಕೆ, ಫ್ಯಾಮಿಲಿ, ಈಗ ಲಯನ್ದು ಫ್ಯಾಮಿಲಿ ತಗೊಂಡ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ದ ಫ್ಯಾಮಿಲಿ ಮಸ್ಟ್ ಬಿ ಫೆಲಿಡೆ, ಕರೆಕ್ಟಾ? ಓಕೆ, ಸೊ ಎ ಮಸ್ಟ್ ಬಿ 3. ನೋಡಿ, ಎ ಮಸ್ಟ್ ಬಿ 3 ಅಂತ ಹೇಳಿದ್ರೆ ಇದು ಮತ್ತು ಇದೆರಡನ್ನು ಎಲಿಮಿನೇಟ್ ಮಾಡ್ಬೋಣ. ಓಕೆ, ಆರ್ಡರ್ ಏನಿದೆ, ಆರ್ಡರ್ ಈಗ ನಾವು ನೋಡೋದಾದರೆ ನಮಗೆ ಗೊತ್ತಿರೋ ಹಾಗೆ ಇಟ್ ಈಸ್ ಕಾರ್ನಿವೋರಾ, ಕರೆಕ್ಟಾ? ಆರ್ಡರ್ ಯಾವುದು? ಕಾರ್ನಿವೋರಾ. ಸೊ ನಮಗೆ ಆನ್ಸರ್ ಸಿಕ್ಕಿದೆ, ಆಪ್ಷನ್ ಬಿ ಕರೆಕ್ಟ್ ಅದಂತ ಉತ್ತರ. ಸಿಗೆ ಕ್ಲಾಸ್ ಮೆಮೇಲಿಯಾ, ಕರೆಕ್ಟಾ? ಆಮೇಲೆ ಫೈಲಮ್ ತಗೊಂಡ್ರೆ ಕೋಡೇಟಾ. ಸೊ ಆಪ್ಷನ್ ಬಿ ಏನಿದೆ ಕರೆಕ್ಟ್ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಹೌಸ್ ಫ್ಲೈ ಅಲ್ಲ, ಅದು ಲಯನ್ ಅಂತ ಕೊಟ್ಬಿಡೋಣ, ಅಥವಾ ಟೈಗರ್ ಅಂತ ಕೊಟ್ಕೊಳ್ಳಿ. ಓಕೆ, ಫೈನ್. 21 ನೋಡಿ, ಆ್ಯಸ್ ವಿ ಗೋ ಹೈಯರ್ ಫ್ರಮ್ ಸ್ಪೀಷೀಸ್ ಟು ಕಿಂಗ್ಡಮ್. ಸೊ ನಾವು ಸ್ಪೀಷೀಸಿಂದ ಎಲ್ಲ ಹೋಗ್ತಾ ಇದ್ದೇವೆ, ಕಿಂಗ್ಡಮ್ ಕಡೆ ಹೋಗ್ತಾ ಇದ್ದೇವೆ, ಕರೆಕ್ಟಾ? ಓಕೆ, ಇದು ಡಿಸೆಂಡಿಂಗಾ ಅಸೆಂಡಿಂಗ್ ಆರ್ಡರ್, ಇದನ್ನು ಕೇಳ್ಬಿಡ್ತಾನೆ. ಅಸೆಂಡಿಂಗ್ ಆರ್ಡ್ರಲ್ಲಿ ಉಲ್ಟಾ ಆಗಿದ್ರೆ ಅಂದರೆ ಕಿಂಗ್ಡಮಿಂದ ಸ್ಪೀಷೀಸ್ ಬರೋದಾದ್ರೆ ಡಿಸೆಂಡಿಂಗ್ ಆರ್ಡರ್. ಓಕೆ, ವಾಟ್ ಎವರ್. ದ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸಿಮಿಲರ್ ಟ್ರೈಟ್ಸ್ ಗೋಸ್ ಆನ್. ಸೊ ಅರ್ಥ ಮಾಡ್ಕೊಳ್ಳಿ, ನಾವು ಕಿಂಗ್ಡಮಿಂದ ಸ್ಪೀಷೀಸ್ ಬರುವಾಗ ಸಿಮಿಲರ್ ಕ್ಯಾರೆಕ್ಟರ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿದ್ದೆ. ಸ್ಪೀಷೀಸ್ ಡೈವರ್ಸಿಟಿ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ ಅಂತ ಹೇಳಿದ್ದೆ. ಈಗ ಉಲ್ಟಾ ಕೇಳಿದ್ದಾನೆ, ಸ್ಪೀಷೀಸಿಂದ ಕಿಂಗ್ಡಮ್ ಅಂತ ಹೇಳಿದಾಗ ಸಿಮಿಲರ್ ಕ್ಯಾರೆಕ್ಟರ್ಸ್ ಏನಾಗ್ತದೆ, ಕಮ್ಮಿ ಆಗ್ತದೆ. ಸೊ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ ಅಂದರೆ ಸಿಮಿಲರ್ ಕ್ಯಾರೆಕ್ಟರ್ಸ್ ಏನಿದೆ ಡಿಕ್ರೀಸ್ ಆಗ್ತಾ ಹೋಗ್ತದೆ ಆ್ಯಸ್ ವಿ ಗೋ ಫ್ರಮ್ ಸ್ಪೀಷೀಸ್ ಟು ಕಿಂಗ್ಡಮ್. ನೆನ್ಪಿಟ್ಕೊಳ್ಳಿ, ಇದು ಉಲ್ಟಾಗಿದ್ದರೆ ಕಿಂಗ್ಡಮಿಂದ ಸ್ಪೀಷೀಸ್ ಆಗಿದ್ರೆ ಇನ್ಕ್ರೀಸಿಂಗ್ ಅಂತ ಆಗಬೇಕಿತ್ತು. ಸೊ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, ಇದೇ ಥರ ಕ್ವಶನ್ ಕೇಳ್ತಾನೆ, ಆ್ಯಸ್ ವಿ ಗೋ ಹೈಯರ್ ಫ್ರಮ್ ಸ್ಪೀಷೀಸ್ ಟು ಕಿಂಗ್ಡಮ್ ದ ನಂಬರ್ ಅಲ್ಲ ದ ಸ್ಪೀಷೀಸ್ ಡೈವರ್ಸಿಟಿ ಗೋಸ್ ಆನ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನೀವು ಉತ್ತರ ಹೇಳಬೇಕೀಗ. ಓಕೆ, ಪ್ಲಾಂಟ್ ಫ್ಯಾಮಿಲೀಸ್ ಕಾನ್ವೊಲೇಸಿಯೆ ಆ್ಯಂಡ್ ಸೊಲನೇಸಿಯೆ ಆರ್ ಇನ್ಕ್ಲೂಡೆಡ್ ಇನ್ ದ ಆರ್ಡರ್. ಇದು ಪೋಲಿಮೋನಿಯೇಲ್ಸ್ ಅಂತ ಹೇಳುವಂಥದ್ದು NCERT. ಇದಕ್ಕೆ ನಾನು ಹಾಕಿರೋದು, ಯಾಕಂದರೆ ನೀವು NCERT ಸರಿ ಓದಲ್ಲ, ಎಲ್ಲ ಮಿಸ್ ಮಾಡ್ಕೋತೀರಿ, ಅದಕ್ಕೋಸ್ಕರ ನಾನು ಹಾಕಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೋಲಿಮೋನಿಯಲ್ಸಿಗೆ ಕಾನ್ವೊಲೇಸಿಯೆ ಹಾಗೂ ಸೊಲನೇಸಿಯೆ ಅಂತ ಹೇಳುವಂಥ ಒಂದು ಆರ್ಡರು ಸೇರಿದೆ. ಅರ್ಥ ಆಯ್ತಾ? ಅಂದರೆ ಸೊಲನೇಸಿ ಅಂತ ಹೇಳೋ ಫ್ಯಾಮಿಲಿ, ಇದು ಕೂಡ ಫ್ಯಾಮಿಲಿ. ಅದು ಯಾವ ಆರ್ಡ್ರಿಗೆ ಸೇರಿದೆ ಅಂತ ಹೇಳಿದ್ರೆ ಪೋಲಿಮೋನಿಯಲ್ಸ್, ನೆನ್ಪಿಟ್ಕೊಳ್ಳಿ. ಈಗ ಸೊಲನೇಸಿಯೆಗೆ ಬಂದಾಗ ನಿಮಗೆ 2 ಸ್ಪೀಷೀಸ್ಗಳ ಹೆಸರು ಕೊಟ್ಟಿದ್ದಾರೆ. ಒಂದು ಸೊಲಾನಮ್ ಟ್ಯೂಬರೋಸಮ್, ಇದು ಯಾವುದ್ರದ್ದು ಸೈಂಟಿಫಿಕ್ ನೇಮು, ಟ್ಯೂಬರೋಸಮ್ ಪೊಟ್ಯಾಟೊ, ಆಯಿತಾ? ಇನ್ನೊಂದು ಸೊಲಾನಮ್ ಮೆಲೊಂಜಿನಾ ಅಂಥೇಳಿ, ಅದ್ಯಾವುದು ಅಂತ ಹೇಳ್ಬೋದಾ, ಬ್ರಿಂಜಾಲ್ದು, ಆಯಿತಾ? ಬದನೆಕಾಯಿದು, ಬ್ರಿಂಜಾಲ್ದು, ನೆನ್ಪಿಟ್ಕೊಳ್ಳಿ. ಇದೆರಡು ಕೊಟ್ಟಿದ್ದಾನೆ, ನೆನ್ಪಿಟ್ಕೊಳ್ಳಿ. ಜೊತೆಗೆ ಇದು ಕೂಡ ಹೊಸ ಒಂದು ಪದ ಅಲ್ಲಿದೆ. ಓಕೆ, ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ವಾಟ್ ಎವರ್ ಇಟ್ ಈಸ್ ACAಯಿಂದ ಎಂಡ್ ಆಗೋದ್ರಿಂದ ಇದು ಫ್ಯಾಮಿಲಿ, ನೋ ಕನ್ಫ್ಯೂಷನ್, ಕರೆಕ್ಟಾ? ನೆಕ್ಸ್ಟು 23ನೇ ಕ್ವಶನ್ನು. ಆಯಿತು, ನಾವು ಕೊನೆಗೆ ಬಂದಿದ್ದೇವೆ. ನಾವು 23ನೇ ಕ್ವಶನ್ ನೋಡೋದಾದರೆ, ಫಾರ್ ವೀಟ್ ವಿಚ್ ಆಫ್ ದ ಫಾಲೋವಿಂಗ್ ಕಾಂಬಿನೇಷನ್ ಈಸ್ ಕರೆಕ್ಟ್. ನೆನ್ಪಿಟ್ಕೋಬೇಕು. ಈ ವೀಟದ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಜೀನಸ್ ಏನಿದೆ ಟ್ರಿಟಿಕಮ್ ಇದೆ, ಫ್ಯಾಮಿಲಿ ಪೊಯೇಸಿ ಅಂತ ಕೊಟ್ಟಿದ್ದಾನೆ, ಆರ್ಡರ್ ಪೊಯಲ್ಸ್ ಇದೆ, ಕ್ಲಾಸ್ ಮೋನೋಕಾಟಿಲಿಡನೆ ಅಂತಿದೆ. ಸೊ ಇದು ನೀವು ಅನಕಾರ್ಡಿಯಸ್ ಅಂತ ಹೇಳುವಂಥದ್ದು ಮ್ಯಾಂಗೋಕ್ಕೆ ಬಂತು. ಸೊ ಮುಗೀತು. ಸ್ಯಾಪಿಂಡೇಲ್ಸ್ ಅಂತ ಹೇಳುವಂಥ ಪದನೂ ಇದೆ, ಇದು ಮ್ಯಾಂಗೋಕ್ಕೆ ಬಂತು, ಅದು ಇಲ್ಲ. ಈಗ ಇಲ್ಲಿ ನೀವು ನೋಡೋದಾದರೆ ಕ್ಲಾಸು, ಸೊ ಇಲ್ಲಿ ಆಲ್ಮೋಸ್ಟ್ ಹತ್ತಿರದಲ್ಲಿದೆ. ಸೊ ನಾವು ಪುನಃ ನೋಡಬೇಕಾಗ್ತದೆ. ಈಗ ಫ್ಯಾಮಿಲಿ ಪೊಯೇಸಿಯೇ ಕರೆಕ್ಟಾ? ಸರಿ ಇದೆ. ಆರ್ಡರ್ ಯಾವುದಿದೆ? ಪೊಯಲ್ಸ್ ಇದೆ. ಕ್ಲಾಸ್ ನೋಡಿ ಮೋನೋಕಾಟಿಲಿಡನೆ, ವೀಟ್ ಅಂತ ಹೇಳುವಂಥದ್ದು ಮೋನೋಕಾಟಿಲಿಡನೆ ಆಗಿರೋದ್ರಿಂದ ಜೀನಸ್ ಟ್ರಿಟಿಕಮ್, ಇದು ಕರೆಕ್ಟ್ ಇದೆ. ಇಲ್ಲಿ ಏನು ಕೊಟ್ಬಿಟ್ಟಿದ್ದಾನೆ, ಇದೆರಡು ಆಲ್ಮೋಸ್ಟ್ ಸೇಮ್ ಇತ್ತು. ಸೊ ಜೀನಸ್ ಕೊಟ್ಟಿದ್ದ, ಫ್ಯಾಮಿಲಿ ಆರ್ಡರ್ ಏನಿತ್ತು ಸೇಮ್ ಇತ್ತು, ಆದರೆ ಕ್ಲಾಸ್ ಮಾತ್ರ ಡೈಕಾಟಿಲಿಡನೆ ಕೊಟ್ಟಿದ್ದ. ಇಲ್ಲ, ಡೈಕಾಟಿಲಿಡನೆ ಬರೋದಿಲ್ಲ, ವೀಟ್ ಯಾವತ್ತು ಮೋನೋಕಾಟಿಲಿಡನೆ. ಸೊ ಆಪ್ಷನ್ ಏನಿದೆ ಕರೆಕ್ಟ್ ಆದಂಥ ಉತ್ತರ. ಈ ಥರ ನೀವು ಪಿಕ್ ಮಾಡಬೇಕು, ನೋಡ್ಕೊಂಡು ಕೂರೋಕ್ಕಾಗೋದಿಲ್ಲ, ಇಲ್ಲಿ ಟೈಮ್ ಇರೋದಿಲ್ಲ ನೀಟ್ನಲ್ಲಿ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕಾಂಟ್ರೇ ಟು ದ ರೂಲ್ಸ್ ಆಫ್ ನಾಮನ್ಕ್ಲೇಚರ್. ಅಂದರೆ ಕಾಂಟ್ರೇ ಅಂದರೆ ಯಾವುದು ಸರಿ ಹೊಂದೋದಿಲ್ಲ ಅಂತ, ಅಂದರೆ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ ಈ ಒಂದು ಕೊಟ್ಟಿರುವಂಥ 4 ಆಪ್ಷನ್ಸ್ಗಳಲ್ಲಿ. ನೋಡಿ, ಫಸ್ಟ್ ವರ್ಡ್ ಇನ್ ಎ ಬಯಾಲಜಿಕಲ್ ನೇಮ್ ರೆಪ್ರೆಸೆಂಟ್ ದ ಜೀನಸ್ ನೇಮ್ ಆ್ಯಂಡ್ ದ ಸೆಕೆಂಡ್ ನೇಮ್ ಈಸ್ ಎ ಸ್ಪೆಸಿಫಿಕ್ ಎಪಿಥೆಟ್. ಕರೆಕ್ಟ್, ಇದು ಆಲ್ರೆಡಿ ಹೇಳಿದ್ದೀವಿ ನಾವು.
ಬಯಾಲಜಿಕಲ್ ನೇಮ್ಸ್ ಕ್ಯಾನ್ ಬಿ ರಿಟನ್ ಇನ್ ಎನಿ ಲ್ಯಾಂಗ್ವೇಜ್ ಅಂತಿದೆ. ಇಲ್ಲ, ಇದು ಸಂಬಂಧ ಬರೋದಿಲ್ಲ. ಯಾವುದೇ ಲ್ಯಾಂಗ್ವೇಜಲ್ಲಿ ಬರೆಯೋಕ್ಕೆ ಬರೋದಿಲ್ಲ, ಲ್ಯಾಟಿನಲ್ಲಿ ಬರೀಬೇಕಾಗ್ತದೆ. ಕರೆಕ್ಟಾ? ಲ್ಯಾಟಿನಲ್ಲಿ ಇರಬೇಕಾಗ್ತದೆ. ವೆನ್ ರಿಟನ್ ಬೈ ಹ್ಯಾಂಡ್ ದ ನೇಮ್ಸ್ ಆರ್ ಟು ಬಿ ಅಂಡರ್ಲೈನ್ಡ್. ಕರೆಕ್ಟ್. ಜೀನಸ್ ನೇಮಿಗೂ ಮತ್ತು ಸ್ಪೀಷೀಸ್ ನೇಮಿಗೂ ಸಪ್ರೇಟಾಗಿ ಅಂಡರ್ಲೈನ್ ಮಾಡಿಬಿಡಿ. ನೇಮ್ಸ್ ಆರ್ ರಿಟನ್ ಇನ್ ಲ್ಯಾಟಿನ್ ಆ್ಯಂಡ್ ಆರ್ ಇಟಾಲಿಸೈಸ್ಡ್. ಕರೆಕ್ಟ್. ಇದು ಎಲ್ಲ ಸರಿ ಇದೆ ನೋಡಿ. ಸರಿ ಇದೆಯಾ? ಯಾವುದೆಲ್ಲ ಎ ಮತ್ತು ಸಿ ಮತ್ತು ಡಿ ಏನು ಸರಿ ಇದೆ. ಬಯಾಲಜಿಕಲ್ ನೇಮ್ಸ್ ಕ್ಯಾನ್ ಬಿ ರಿಟನ್ ಇನ್ ಎನಿ ಲ್ಯಾಂಗ್ವೇಜ್ ಅಂತ ಹೇಳುವಂಥದ್ದು ತಪ್ಪು. ಲ್ಯಾಟಿನಲ್ಲೇ ಬರೀಬೇಕು ನೀವು, ಲ್ಯಾಟಿನಲ್ಲೇ ಹಾಕಿರಬೇಕು ನೀವು. ಸೊ ಆಪ್ಷನ್ ಬಿ ಏನಿದೆ ಅದು ಕಾಂಟ್ರಿ ಇರೋದ್ರಿಂದ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಓಕೆ, ಕಾಂಟ್ರಿ ಅಂದರೆ ಅದರ ರೂಲ್ಸನ್ನು ಫಾಲೋ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಆಯಿತಾ? ಲಾಸ್ಟ್ ಕ್ವಶನ್ ನೋಡಿ. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇದು ಕೂಡ ಬೈನಾಮಲ್ ನಾಮನ್ಕ್ಲೇಚರ್ದು. ಬಯಾಲಜಿಕಲ್ ನೇಮ್ಸ್ ಆರ್ ಜನರಲಿ in Latin and written in italics. They are Latinized or derived from Latin irrespective of their origin. Correct. ಸರಿ ಇದೆ. The first word in a biological name represent the genus while the second component denotes the specific epithet. ಇದು ಕೂಡ ಕರೆಕ್ಟ್ ಇದೆ. Both the words in a biological name ಅಂದರೆ ಜೀನಸ್ ಮತ್ತು ಸ್ಪೀಷೀಸ್ when hand written are separately underlined or printed in italics to indicate their vernacular origin. ವರ್ನಾಕ್ಯುಲರ್ ಅಂದರೆ ಏನು ಗೊತ್ತಾ? ಕಾಮನ್ ನೇಮ್ಸ್ಗಳು ಅಂದರೆ ನಿಮ್ಮ ಇಂಗ್ಲೀಷು ಅಥವಾ ನೀವು ಯಾವ ಕಾಮನ್ ಭಾಷೆ ಮಾತಾಡ್ತೀರಿ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲ, ಅದಕ್ಕೆ ವರ್ನಾಕ್ಯುಲರ್ ಅಂತ ಹೇಳುವಂಥದ್ದು. ಇಲ್ಲ, ಇದನ್ನು ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಅದು ಯಾವತ್ತು ಲ್ಯಾಟಿನ್ ಒರಿಜಿನನ್ನು ತೋರಿಸಬೇಕು, ಲ್ಯಾಟಿನ್ ಒರಿಜಿನ್ ಇರಬೇಕು. ಯಾವುದು? ನಿಮ್ಮ ಬೈನಾಮಲ್ ನಾಮನ್ಕ್ಲೇಚರು. ಸೊ ಆಪ್ಷನ್ ಸಿ ಈಸ್ ಇನ್ಕರೆಕ್ಟ್ ಆ್ಯಂಡ್ ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ದ ಫಸ್ಟ್ ವರ್ಡ್ ಡಿನೋಟಿಂಗ್ ದ ಜೀನಸ್ ಸ್ಟಾರ್ಟ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್. ಕರೆಕ್ಟ್. ಒಂದು ಜೀನಸ್ ಯಾವುದೇ ಮ್ಯಾಂಜಿಫೆರಾ ಅಂತ ಕೊಂಡ್ರೆ ಎಮ್ ಕ್ಯಾಪಿಟಲ್ ಇರಬೇಕು. ವೈಲ್ ದ ಸ್ಪೆಸಿಫಿಕ್ ಎಪಿಥೆಟ್ ಸ್ಟಾರ್ಟ್ಸ್ ವಿತ್ ಎ ಸ್ಮಾಲ್ ಲೆಟರ್. ಇಂಡಿಕಾ ಅಂತ ಹೇಳುವಂಥದ್ದು ಸ್ಮಾಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕು. ಸೊ ಇದು ಕೂಡ ಕರೆಕ್ಟ್ ಇದೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ ಸಿ. ಸೊ ದಟ್ಸ್ ಆಲ್ ಅಬೌಟ್ ಫ್ರಮ್ ದಿಸ್ ಸೆಷನ್. ಇಲ್ಲಿ ನಾನು ಎಲ್ಲ ಒಂದು ಕಾನ್ಸೆಪ್ಟ್ಸ್ಗಳನ್ನು MCQ ಮುಖಾಂತರ ಡಿಸ್ಕಸ್ ಮಾಡಿದ್ದೇನೆ. ನೀವು ಇದ್ರದ್ದು ನೋಟ್ಸ್ ಮಾಡಿಟ್ಕೊಂಡ್ರೆ ಆಬ್ಸಲ್ಯೂಟ್ಲಿ ಹೆಲ್ಪ್ಫುಲ್ ನಿಮಗೆ. ಓಕೆ, ಸೊ ಬೇರೇನು ಓದುವಂಥ ಅವಶ್ಯಕತೆ ಬರೋದಿಲ್ಲ. ಎವ್ರಿಥಿಂಗ್ ಈಸ್ ಕವರ್ಡ್. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಭಾಳಷ್ಟು ವೀಡಿಯೋಗಳು ಮಾಡ್ತಾ ಹೋಗ್ತೀನಿ ನಿಮಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್.